ಇವತ್ತು 12 ಶುರುನಾ? ಬಂಧುಗಳೇ ನಮಸ್ಕಾರ. ನಾನು ರವಿಕೃಷ್ಣ ರೆಡ್ಡಿ. ಇವತ್ತು ಫೆಬ್ರವರಿ 12, 2026. ನಾವು ಆನೇಕಲ್ ತಾಲೂಕಿನ ಮುಗಳೂರು ಅನ್ನುವಂತಹ ಒಂದು ಗ್ರಾಮದಲ್ಲಿದ್ದೀವಿ. ನನ್ನ ಜೊತೆಗೆ ಮುಗಳೂರಿನ ಒಬ್ಬ ಮುಖಂಡರು, ಗ್ರಾಮಸ್ಥರು, ಇವರ ಶ್ರೀಮತಿ ಅವರು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದರು, ಅಮರೇಶ್ ಅವರಿದ್ದಾರೆ. ಹಾಗೆಯೇ ನಮ್ಮ ಪಕ್ಷದ ಆನೇಕಲ್ ತಾಲೂಕಿನ ಮುಖಂಡರಾದ ಸೈನಿಕರಾದಂತಹ ವಸುಂಧರಾ ಮತ್ತೆ ಹರೀಶ್ ಅವರು ಇದ್ದಾರೆ. ಬಹಳ ಗಂಭೀರವಾದ ಒಂದು ವಿಚಾರವನ್ನು ಮಾತಾಡೋದಕ್ಕೆ ಬೆಳಗ್ಗೆ ನಾವಿಲ್ಲಿ ಮುಗಳೂರಿಗೆ, ನಮ್ಮ ಪಕ್ಷದ ನಿಮಗೆಲ್ಲ ಗೊತ್ತಿರೋ ಹಾಗೆ ರೈತ ಘಟಕದ ಉಪಾಧ್ಯಕ್ಷರಾದಂತಹ ನಾಗರಾಜಾಚಾರ್ಯರ ಮಗಳ ಮದುವೆ ಇತ್ತು. ಅದಕ್ಕೆ ನಾವು ಮುಗಳೂರು ಬಂದಿದ್ವಿ. ಇದು ಸಾರ್ವಜನಿಕ ವಿಚಾರ ಆಗಿರೋದ್ರಿಂದ ರಾತ್ರಿನ ಒಂದು ವಿಚಾರ ಗೊತ್ತಾಗಿ ಇಲ್ಲಿ ಮಾತಾಡೋಣ ಅಂತ ಇಲ್ಲಿ ಬಂದಿದ್ದೀವಿ. ಮುಗಳೂರು ಮೊದಲಿಗೆ ಹೇಳಬೇಕು ಅಂದರೆ ಇದು ನಮ್ಮ ತಾಲೂಕಿನ ಕೊನೆಯ ಗ್ರಾಮ. ಇಲ್ಲಿ ಪಕ್ಕದಲ್ಲೇ ದಕ್ಷಿಣ ಪಿನಾಕಿನಿ ನದಿ ಹರಿಯುತ್ತೆ. ಎಲ್ಲಿಂದ ನಂದಿ ಬೆಟ್ಟದಿಂದ ಹುಟ್ಟು ಬರುವಂತಹ ಹೊಳೆ, ದೊಡ್ಡ ನದಿ ಅಲ್ಲ, ಅದೊಂದು ಹೊಳೆ. ಆ ಹೊಳೆ ಇಲ್ಲಿ ಮುಗಳೂರಲ್ಲಿ ಹರಿಯುತ್ತೆ. ಆ ನದಿ ಹೊಳೆಯಿಂದ ಆ ಕಡೆಗೆ ಹೊಸಕೋಟೆ ತಾಲೂಕು, ಈ ಕಡೆಗೆ ಆನೇಕಲ್ ತಾಲೂಕು. ಇಲ್ಲಿಂದ ಒಂದು 2-3 ಕಿಲೋಮೀಟರ್ ತಮಿಳುನಾಡು, ಒಂದು 2 ಕಿಲೋಮೀಟರ್ ಅಷ್ಟೊತ್ತಿಗೆ ತಮಿಳುನಾಡು ಸಿಗುತ್ತೆ. ಹಾಗಾಗಿ ಇದು ಕೊನೆಯ ಕರ್ನಾಟಕದ ಕೊನೆಯ ಭಾಗನೂ ಹೌದು, ಈ ಕಡೆಗೆ ತಮಿಳುನಾಡು ಕಡೆಗೆ. ಮತ್ತೆ ಆನೇಕಲ್ ತಾಲೂಕಿನ ಕೊನೆಯ ಗ್ರಾಮ. ತುಂಬಾ ದೊಡ್ಡ, ಬಹಳ ಪ್ರಸಿದ್ಧವಾದಂತಹ ದೇವಸ್ಥಾನ. ಏನದು ಬೇಟೆ ವೆಂಕಟೇಶ್ವರ ಸ್ವಾಮಿ ಅಂತ. ಅದು ಆ ಹೊಳೆ ಪಕ್ಕದಲ್ಲೇ ದೇವಸ್ಥಾನನೂ ಇದೆ. ತುಂಬಾ ಪ್ರಾಚೀನವಾದ ಗ್ರಾಮ ಈ ಭಾಗದಲ್ಲಿ ಇದು. ಇಲ್ಲಿ ನಾವು ನಿಂತಿರುವಂತ ಜಾಗ, ಇಲ್ಲಿ ಯಾಕೆ ಇಲ್ಲಿ ಲೈವ್ ಮಾಡ್ತಿದ್ದೀವಿ ಅಂದ್ರೆ, ನಮಗೆಲ್ಲ ಗೊತ್ತಿರೋ ಹಾಗೆ ಹಳ್ಳಿಗಳಲ್ಲಿ ಹಿಂದೆ ಗೋಮಾಳ ಅಂತಲೋ ಬೇರೆ ಬೇರೆ ವಿಚಾರಕ್ಕೋ ಸರ್ಕಾರದ ಭೂಮಿ ಇತ್ತು, ಸರ್ಕಾರಕ್ಕೆ ಸೇರಿದ್ದಂತಹ ಭೂಮಿ. ಆದರೆ ಸಾರ್ವಜನಿಕರು, ಹಳ್ಳಿ ಜನ ಬಳಸ್ತಾ ಇದ್ದಂಥದ್ದು. ಕಳೆದ 30-40 ವರ್ಷಗಳಲ್ಲಿ ಸಾಕಷ್ಟು ಜಮೀನುಗಳಿಗೆ, ಯಾವುದೇ ತರಹದ ಜಮೀನು ಇರಲಿ, ಆ ಜಮೀನಿಗೆ ಬೆಲೆ ಬಂದಂತಹ ಕಾರಣದಿಂದಾಗಿ ಆ ಹಳೆ ಸರ್ಕಾರಿ ಜಮೀನುಗಳನ್ನ ಒತ್ತುವರಿ ಮಾಡುವಂತಹದ್ದು, ಅದನ್ನ ಅಕ್ರಮವಾಗಿ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಳ್ಳೋದು, ಅಥವಾ ಬಲವಂತವಾಗಿ ಒತ್ತುವರಿ ಮಾಡಿಕೊಂಡು ಉಳುಮೆ ಮಾಡ್ಕೊಳ್ಳೋದು ಅಥವಾ ಅನುಭವಿಸುವಂಥದ್ದು ನಡೀತಾ ಬರ್ತಾ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ 2006-7ರಲ್ಲಿ A.T. ರಾಮಸ್ವಾಮಿ ವರದಿ, A.T. ರಾಮಸ್ವಾಮಿಯವರ ಜಂಟಿ ಸದನ ಸಮಿತಿ ವಿಶೇಷವಾಗಿ ಬೆಂಗಳೂರು ನಗರ ಜಿಲ್ಲೆಯಾದ್ಯಂತ, ಬೆಂಗಳೂರು ನಗರ ಮತ್ತು ನಗರ ಜಿಲ್ಲೆಯಾದ್ಯಂತ ಸರ್ಕಾರಿ ಭೂಮಿಗಳ ಒತ್ತುವರಿ ಆಗಿರೋದ್ರ ಬಗ್ಗೆ ಬಹಳ ದೊಡ್ಡ ವರದಿ ಕೊಟ್ಟರು. ಅಂದರೆ ಅವರು ಕೊಟ್ಟ ವರದಿಯಲ್ಲಿ 18,000 22,000 ಸುಮಾರು 18 ಅಥವಾ 22 ಸಾವಿರ ಎಕರೆ ಭೂಮಿ ಕೇವಲ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಒತ್ತುವರಿ ಆಗಿದೆ. ಇದರ ಅಂದರೆ ಭೂಗಳ್ಳರಿಂದ ಒತ್ತುವರಿ ಆಗಿದೆ. ಅದು ಗೋಮಾಳ ಇರಬಹುದು, ಗುಂಡುತೋಪ್ ಇರಬಹುದು, ಕೆರೆ ಕುಂಟೆಗಳಿರಬಹುದು, ರಸ್ತೆಗಳ ಮೇಲೇನೆ ಲೇಔಟ್ಗಳು ಮಾಡಿರುವಂಥದ್ದು ಎಲ್ಲಾನು ಸೇರಿ ಕಾಲುವೆಗಳು, ಬಿ ಖರಾಬು, ಎ ಖರಾಬನ್ನೆಲ್ಲ ಒತ್ತುವರಿ ಮಾಡಿಕೊಂಡು ಅದನ್ನ ಕಮರ್ಷಿಯಲ್ ಪರ್ಪಸ್ಗೆ ಬಳಸ್ಕೊಂಡಿರೋದ್ರ ಬಗ್ಗೆ ಅವರು ವರದಿ ಕೊಟ್ಟಿದ್ರು. ಅಂದರೆ ಇವತ್ತಿನ ಲೆಕ್ಕಾಚಾರದಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ಬೆಲೆ ಬಾಳುವ ಸರ್ಕಾರಿ ಭೂಮಿ ಅದು. ಇದರಲ್ಲಿ ಆಗ ನಿಮಗೆಲ್ಲ ಗೊತ್ತಿರೋ 2014ರಲ್ಲಿ ಎಚ್.ಎಸ್. ದೊರೆಸ್ವಾಮಿ ಅವರ ನೇತೃತ್ವದಲ್ಲಿ ನಾವೆಲ್ಲ ಹೋರಾಟ ಮಾಡಿದ್ವಿ. ನಾನು ಸಹ ಹೋರಾಟದಲ್ಲಿ ಪಾಲ್ಗೊಂಡು 3 ದಿವಸ ಉಪವಾಸ ಸತ್ಯಾಗ್ರಹ ಮಾಡಿ, ಅದಾದಮೇಲೆ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು 2015-16 ಸುಮಾರಲ್ಲಿ ಸರ್ಕಾರ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಿತು. ಆದರೆ ಇವತ್ತಿಗೂ ಅದು ಕಂಪ್ಲೀಟ್ ಆಗಿಲ್ಲ. ಪ್ರತಿ ಯಾವುದೋ ಒಂದು ಶನಿವಾರ ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಬೆಂಗಳೂರು ನಗರ ಜಿಲ್ಲೆಯಲ್ಲಿರುವಂಥ ಆನೇಕಲ್ಲು, ಬೆಂಗಳೂರು ಉತ್ತರ, ದಕ್ಷಿಣ, ಪೂರ್ವ, ಮತ್ತೆ ಯಲಹಂಕ, ಉತ್ತರ ಅಪರ ಅಂತಿತ್ತದು, ಅದು ಯಲಹಂಕ, ಇಷ್ಟು ಏನು ಬೆಂಗಳೂರು ನಗರ ಜಿಲ್ಲೆಯಲ್ಲಿರುವಂಥ ತಾಲೂಕುಗಳಲ್ಲಿ ವಿಶೇಷವಾಗಿ ಒಂದು ಡ್ರೈವ್ ಮಾಡ್ತಾರೆ, ಎನ್ಕ್ರೋಚ್ಮೆಂಟ್ ಕ್ಲಿಯರ್ ಮಾಡುವಂತಹ, ಈ ಒತ್ತುವರಿ ತೆರವು ಮಾಡುವಂಥದ್ದು. ಇತ್ತೀಚೆಗೆ ನಿನ್ನೆ ತಾನೇ ಬೆಂಗಳೂರಿನ ಉಲ್ಲಾಳದಲ್ಲಿ 3 ದಿವಸದಿಂದ ಉಲ್ಲಾಳ ಬೆಂಗಳೂರು ಯೂನಿವರ್ಸಿಟಿ ಹತ್ರ ಇರುವಂತಹ ಸುಮಾರು 125 ಕೋಟಿ ರೂಪಾಯಿ ಎಕರೆ ಜಮೀನು ಒತ್ತುವರಿಯನ್ನ ತೆರವು ಮಾಡೋದು ಒಳ್ಳೆಯ ಶ್ಲಾಘನೀಯವಾದ ಕೆಲಸ. ಆದರೆ ಇದು ಒಂದು 10 ವರ್ಷಗಳಿಂದ ನಡ್ಕೊಂಡು ಬರ್ತಾನೆ ಇದೆ, ಇನ್ನೂ ಮುಗಿದಿಲ್ಲ. ಇವತ್ತು ನಾವಿರುವಂತಹ ಜಾಗದಲ್ಲಿ ಇಲ್ಲೂ ಸಹ, ಈಗ ನಾವಿರುವಂತಹ ಜಾಗದಲ್ಲಿ ಎಷ್ಟು, 48/198, ಸುಮಾರು 45-50 48 ಆಗಲ್ಲ, ಅಂದ್ರೆ 50/100 200, 55 10 ಹೆಚ್ಚು ಕಮ್ಮಿ 9 ಗುಂಟೆ, 9 ಗುಂಟೆ ಅಷ್ಟು ಜಮೀನು ಇಲ್ಲಿ ನಾವು ನಿಂತಿರುವಂತಹ ಜಾಗದಲ್ಲಿ ಗ್ರಾಮ ಪಂಚಾಯತಿಗೆ ಸೇರಿರುವಂಥದ್ದು, ಗ್ರಾಮ ಪಂಚಾಯತಿಗೆ ಸೇರಿರುವಂಥದ್ದು. ಈ ಜಾಗದಲ್ಲಿ ನೀವು ನೋಡಿದಾಗೆ ಏನೇನು ಬೆಳವಣಿಗೆ ಆಗಿಲ್ಲ. ಮತ್ತೆ ಮಧ್ಯದಲ್ಲೆಲ್ಲ ಆ ಕಡೆ ಈ ಕಡೆ ಬೇರೆ ಬೇರೆ ತರಹದ ಇದು ಆಗಿದೆ. ಗ್ರಾಮಸ್ಥರು ಯಾರೋ ಒಬ್ರು, ಅವರು ಯಾವುದು ಹೇಗೆ ಬಂದಿದೆಯೋ ಅವರು ಇದು ನಮ್ಮದು ಭೂಮಿ ಅಂತ ಇನ್ನೊಬ್ರು ಯಾರೋ ಕೇಳ್ತಾ ಇದ್ದಾರೆ ಅಂತಿದ್ದಾರೆ. ಆದರೆ ಸರ್ವೆ ಅವರು ಬಂದು ಇಲ್ಲಿ ಅದೇನಿದೆ ಅದನ್ನ 48/198 ಅಳತೆ ಮಾಡಿ ಮಾರ್ಕ್ ಹಾಕಿ ಹೋಗಿದ್ದಾರೆ. ಆ ಜಾಗದಲ್ಲಿ ಈಗ 25 ಲಕ್ಷ ರೂಪಾಯಿ ಇಲ್ಲಲ್ವಾ,
ಸಮುದಾಯ ಶ್ರೀ ಶಕ್ತಿ ಸಮುದಾಯ ಭವನ ಕಟ್ಟೋದಿಕ್ಕೆ ಗ್ರಾಮ ಪಂಚಾಯತಿಂದ ಅಪ್ರೂವಲ್ ಆಗಿದೆ, ಟೆಂಡರ್ ಆಗಿದೆ. ಯಾರಿಗಾಗಿದೆ? ಮಂಜುನಾಥನ್ ಅವರಿಗೆ ಟೆಂಡರ್ ಆಗಿದೆ. ಸೊ ಅವರು ಎಷ್ಟು, 1 ವರ್ಷ ಆಯ್ತಾ? 2 ವರ್ಷ ಆಯ್ತು. ಆ ಟೆಂಡರ್ ಹಾಕಿ ಅವರು ಸರ್ಕಾರದಿಂದ ಅಪ್ರೂವಲ್ ಆಗಿದೆ. ಇಲ್ಲೊಂದು ಆ ಸಮುದಾಯ ಭವನ ಕಟ್ಟಬೇಕು ಅಂತ ಬಂದಾಗ ಇದು ನಮ್ಮದು ಅಂತ ಹೇಳ್ತಿರುವಂತ ಗ್ರಾಮಸ್ಥರು ಯಾರೋ ಒಬ್ರು ಅದಕ್ಕೆ ಅಡ್ಡ ಮಾಡ್ತಾ ಇದ್ದಾರೆ. ಅಡ್ಡ ಮಾಡ್ತಿದ್ರು ಸರ್ಕಾರ ಏನೂ ಸರಿಯಾದ ಕ್ರಮ ತೆಗೆದುಕೊಂಡಿಲ್ಲ, ವಿಶೇಷವಾಗಿ PDO ಸೇರಿದಂತೆ. ಅವ್ರು ಅಡ್ಡ ಮಾಡಿದ್ದಾರೆ ಅಂತೇಳಿ ಕೇವಲ ಸರ್ಕಾರಕ್ಕೆ ಇವ್ರಿಗೆ ಪೊಲೀಸರಿಗೆ ಒಂದು ಪತ್ರ ಬರೆದಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವ್ರದ್ದು ನಮ್ದು ಇದು ಅಂತ ಹೇಳುವಂಥವ್ರದ್ದು ವಿಚಾರವಾಗಿ ನಾನು ಜಾಸ್ತಿ ಹೋಗೋದಿಲ್ಲ. ಯಾಕೆಂದ್ರೆ ತಕರಾರುಗಳು ಗೊತ್ತಿರುತ್ತೆ, ಎಷ್ಟೋ ಸಲಕ್ಕೆ ಅವ್ರಿಗೆ ಸರಿಯಾದ ದಾಖಲೆಗಳಿರೋದಿಲ್ಲ, ಅಥವಾ ಇದ್ರೂ ಬೇರೆ ಬೇರೆ ದಾಖಲೆಗಳು ಹೆಚ್ಚು ಕಮ್ಮಿ ಆಗಿರುತ್ತೆ. ಹಾಗಾಗಿ ಅವ್ರು ಕೇಳೋದ್ರಲ್ಲಿ ನಾನು ತಪ್ಪು ಅಂತ ಹೇಳೋದಿಲ್ಲ. ಆದರೆ ಗಡ್ಡಿ ಪಡಿಸ್ತಿರುವಂಥ ವಿಚಾರಕ್ಕೆ ಈಗ ಈ ಭೂಮಿ ಸರ್ಕಾರದ್ದೇ ಅಂತ ಸರ್ಕಾರ ತೀರ್ಮಾನ ಮಾಡಿ ಇದಕ್ಕೆ ಎಲ್ಲ ಇದು ಹಾಕಿದೆ, ಕಲ್ಲೆಲ್ಲ ನೆಟ್ಟಿದೆ. ಅಲ್ಲೆಲ್ಲ ಒಂದು ಕಲ್ಲಿಟ್ಟೆ, ಅಲ್ಲೊಂದಿದೆ, ಅದು ಕಲ್ಲು ಇತ್ತೀಚೆಗೆ ಸ್ವಲ್ಪ ಬದಲಾವಣೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಸರ್ವೇಯರ್ಗಳೇ ಬಂದು ಸುಮಾರು 4-5 ವರ್ಷಗಳಿಂದ ಊರಿನ ಗ್ರಾಮಸ್ಥರು ಒಂದಷ್ಟು ಹೋರಾಟ ಮಾಡಿ ಬೇರೆ ಬೇರೆ ಕಡೆಗಳ ಕೊಡೋಣ ಬೇರೆ ಬೇರೆ ಕಡೆ ಕಂಪ್ಲೇಂಟ್ ಎಲ್ಲ ಮಾಡಿ, ಇದು ಜಿಲ್ಲಾಧಿಕಾರಿ ಕಚೇರಿಯಿಂದ ತಹಸೀಲ್ದಾರ್ ಕಚೇರಿಯಿಂದ ಎಲ್ಲ ಬಂದು ಇವರೆಲ್ಲ ಮಾಡಿದ್ದಾರೆ. ಆಮೇಲೆ ಗ್ರಾಮ ಪಂಚಾಯತಿಂದ 25 ಲಕ್ಷ ರೂಪಾಯಿ ಟೆಂಡರ್ ಹಾಕಿ ಮಾಡಿದ್ದಾರೆ. ಆದರೆ ಈಗ ಗ್ರಾಮಕ್ಕೆ ಉಪಯೋಗ ಆಗುವಂಥ ಯಾವ ಕೆಲಸವೂ ಇಲ್ಲಿ ಆಗ್ತಾ ಇಲ್ಲ. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ಮೊದಲಿಗೆ ಈ ವಿಚಾರವಾಗಿ ಹೋರಾಟ ಮಾಡಿದಂಥ ಅಮರೇಶ್ ತರಹ ಒಬ್ಬ ಗ್ರಾಮಸ್ಥರು, ಅವರು ನಮ್ಮೂರಿನಲ್ಲಿ ಸುಮಾರು 10 ಗುಂಟೆಯಷ್ಟು ಜಮೀನು ಗ್ರಾಮ ಪಂಚಾಯತಿ ಸೇರಿರುವಂಥದ್ದು ಇದೆ. ಗ್ರಾಮ ಪಂಚಾಯತಿ ಆ ಜಮೀನನ್ನ, ಗ್ರಾಮದ ಜಮೀನನ್ನ ನಾವು ಉಳಿಸ್ಕೊಳ್ಬೇಕು. ಅದ್ರ ಜೊತೆ ಇವ್ರಿಗೂ ಕೊಡಪ್ಪ, ಕುಡಿಯಲ್ವಾ? ಅವ್ರು ಕೊಡೋಣ, ಅವ್ರು ಕುಡಿಯಲ್ಲ, ಅವ್ರು ಕೊಡ್ಕೊಂಡು ನೀನು ಕುಡಿಯಪ್ಪ. ಸೊ ಗ್ರಾಮದ ಉಪಯೋಗಕ್ಕೆ ಬಳಸ್ಕೊಳ್ಬೇಕು. ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಗ್ರಾಮಗಳಲ್ಲಿ ಹಿಂದೆ ಗುಂಡುತೋಪು, ನೆಡುತೋಪು, ಗೋಮಾಳ ಹೀಗೆಲ್ಲ ಇರ್ತಾ ಇತ್ತು. ಅಂದರೆ ಗ್ರಾಮದ ರೈತರ ಅಥವಾ ಗ್ರಾಮಸ್ಥರ ಅನುಕೂಲಕ್ಕೆ ಆಗುವ ಹಾಗೆ 100 ಎಕರೆ ಅಲ್ಲದೆ ಇದ್ರು 10 ಎಕರೆ ಜಾಗಗಳನ್ನು ಇಟ್ಕೊಳ್ತಾ ಇದ್ರು. ತದನಂತರದಲ್ಲಿ ಬದಲಾದ ವಾತಾವರಣದಲ್ಲಿ ಅಂತಹ ಜಾಗಗಳಲ್ಲಿ ಏನು ಇಂದಿರಾ ಆವಾಸ್ ಯೋಜನೆಯಲ್ಲಿ ಅಥವಾ ಜನತಾ ಕಾಲೋನಿ ಅನ್ನುವಂಥ ಹೆಸರಲ್ಲಿ ಅಲ್ಲೆಲ್ಲ ಸೈಟ್ಗಳು ಮಾಡಿ ಕೊಟ್ಟರು. ಯಾಕಂದರೆ ಹೈನುಗಾರಿಕೆ ಮೇಲೆ ಅವಲಂಬಿತರಾಗಿರುವಂಥವ್ರು ಕಡಿಮೆ ಆಗ್ತಾ ಬಂದರು, ಗೋಮಾಳಗಳು ಬೇಕಾಗಿರಲಿಲ್ಲ, ಗುಂಡುತೋಪುಗಳು ಬೇಕಾಗಲಿಲ್ಲ. ಹಾಗಾಗಿ ಇವತ್ತು ಗೋಮಾಳದಲ್ಲಿ ಹಸು ಮೇಯಿಸುವಂಥ ಅಗತ್ಯ ಬೀಳಲಿಲ್ಲ ಜನಕ್ಕೆ. ಆದರೆ ಇವಾಗ ಆಗಿರುವಂಥ ಸಾರ್ವಜನಿಕ ಭೂಮಿಯನ್ನು ಏನು ಮಾಡಬೇಕು? ಕೆಲವೊಂದು ಕಡೆ ಆಗ ಲೇಔಟ್ಗಳು ಮಾಡಿದ್ರು, ಸರ್ಕಾರದ ಲೇಔಟ್ ಮಾಡಿ ಊರಲ್ಲಿರುವಂತಹ ಬಡವರಿಗೆ, ಒಂದು ಸೈಟು ಇಲ್ಲದಿರುವಂಥವ್ರಿಗೆ ಅಥವಾ ಕಡಿಮೆ ಇದ್ದಂಥವ್ರಿಗೆಲ್ಲ ಕೊಡೋದಕ್ಕೆ ಶುರು ಮಾಡಿದ್ರು. ಒಳ್ಳೆಯ ವಿಚಾರ. ಅದೇ ಸಂದರ್ಭದಲ್ಲಿ ಅದೇ ಜಾಗದಲ್ಲಿ ಶಾಲೆಗಳನ್ನ ಕಟ್ಟಿದ್ರು, ತದನಂತರ ಕೆಲವೊಂದು ಕಡೆ ಆಸ್ಪತ್ರೆಗಳನ್ನ ಕಟ್ಟಿದ್ರು, ಕೆಲವೊಂದು ಕಡೆ ಮೈದಾನಗಳನ್ನ ಮಾಡಿಕೊಂಡ್ರು. ಇವೆಲ್ಲ ಗ್ರಾಮಸ್ಥರ ಉಪಯೋಗಕ್ಕೆ ಬರುವ ಹಾಗೆ ಗ್ರಾಮದ ಜಮೀನನ್ನ, ಗ್ರಾಮಕ್ಕೆ ಸೇರಿದಂತಹ ಸರ್ಕಾರಿ ಭೂಮಿಯನ್ನು ಉಪಯೋಗಿಸ್ಕೊಳ್ತಾ ಬಂದ್ರು. ಆದರೆ ಎಷ್ಟೋ ಊರುಗಳಲ್ಲಿ ಇವತ್ತು ಏನು ಉಳಿದಿಲ್ಲದಂತಹ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಇವತ್ತು ಸರ್ಕಾರ ರಾಜ್ಯಾದ್ಯಂತ ಮಾಡಬೇಕಾಗಿರೋದೇನು ಅಂದ್ರೆ ಈ ಎಲ್ಲಾ ಜಮೀನುಗಳನ್ನ ಉಳಿಸ್ಕೊಳ್ಳುವಂತ ಕೆಲಸವನ್ನ ಮಾಡಬೇಕು. ಉಳಿಸ್ಕೊಂಡು ಅದನ್ನ ಒತ್ತುವರಿಯಾಗಿದ್ರೆ ತೆರವು ಮಾಡಿ ಒಂದು ಶಾಲೆಗಂತನೋ, ಮೈದಾನಕ್ಕಂತನೋ, ಅಥವಾ ಇನ್ಯಾವುದೋ ಒಂದು ಸಮುದಾಯ ಭವನಕ್ಕಂತನೋ ಅದನ್ನ ನಿಗದಿಪಡಿಸಬೇಕು ರಾಜ್ಯಾದ್ಯಂತ. ಇವಾಗ ಎಷ್ಟೋ ಊರುಗಳಲ್ಲಿ ಸ್ಮಶಾನಗಳಿಲ್ಲ. ಇರುವಂಥ ಸ್ಮಶಾನಗಳಲ್ಲಿ ಪೂರ್ತಿಯಾಗಿ ಎಲ್ಲ ಬಳಕೆಯಾಗಿ ಅಲ್ಲೆಲ್ಲ ಎಷ್ಟೋ ಜನ ಸಮಾಧಿಗಳು ಕಟ್ಟಿ ಒಂದು ಹೆಣ ಹೂಳೋದಿಕ್ಕೂ ಜಾಗ ಇಲ್ಲ. ಹಾಗಾಗಿಂತ ಭೂಮಿಯನ್ನ ಬಳಸಬೇಕು. ಸರ್ಕಾರ ಎಷ್ಟೋ ಕಡೆಗಳಲ್ಲಿ ಈಗ ಒಂದು ಸ್ಮಶಾನ ತೆಗೆದುಕೊಳ್ಳೋದಕ್ಕೆ ಖಾಸಗಿಯವರಿಂದ ಕೊಂಡ್ಕೊಳ್ಳೋದಕ್ಕೆ ಒಂದು ಯೋಜನೆ ಎಲ್ಲ ರೂಪಿಸಿದೆ ಅನ್ಸುತ್ತೆ. ಆಗ್ತಾ ಇದೆ ಅಲ್ವಾ? ನಿಮ್ಮ ಸ್ಮಶಾನ ಎಲ್ಲ ಇದೆಯಾ? ಸೊ ಆದ್ರೆ ಇಲ್ಲದ ಕಡೆಗಳಲ್ಲಿ 1 ಎಕರೆ 2 ಎಕರೆ ಖಾಸಗಿಯವರಿಂದ ಕೊಂಡ್ಕೊಂಡು ಅದು ಸ್ಮಶಾನ ಮಾಡೋದಕ್ಕೆ ಮಾಡ್ತಾ ಇದ್ದೇವೆ, ಎಲ್ಲ ಮಾಡಬೇಕಾಗಿರೋದು. ಆದ್ರೆ ಇರುವಂತಹ ಭೂಮಿಯನ್ನ ಎಲ್ಲಿ ಉಳಿಸ್ಕೊಳ್ತಾ ಇದ್ದಾರೆ? ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಅಮರೇಶ್ ಅವರು ನಿನ್ನೆ ಬಂದು ನಾವಿಲ್ಲಿ ಬಂದಾಗ ಒಂದಷ್ಟು ವಿಚಾರ ಹೇಳಿದಾಗ ಈ ವಿಚಾರವನ್ನು ಇಟ್ಕೊಂಡು ನಾನು ಇನ್ನಷ್ಟು ಮಾತಾಡಬೇಕು ಅಂತ ಬಂದೆ. ಮುಖ್ಯವಾಗಿ ಮುಗಳೂರಲ್ಲಿ ಈಗ ನಾವು ನಿಂತಿರುವಂತಹ ಜಾಗದಲ್ಲಿ 10 ಗುಂಟೆ, ಸುಮಾರು 9.5 ಗುಂಟೆ ಜಮೀನು ಸರ್ಕಾರಕ್ಕೆ ಸೇರಿರುವಂತಹದ್ದು. ಸರ್ಕಾರಿ ದಾಖಲೆಗಳು ಹೇಳ್ತಾ ಇದೆ, ಸರ್ವೇಯರ್ಗಳು ಬಂದು ಅಳತೆ ಮಾಡಿದ್ದಾರೆ. ಸೊ ಅದಕ್ಕೆ ಯಾರಾದರೂ ತೊಂದರೆ ಮಾಡ್ತಾ ಇದ್ರೆ ಆ ಜಮೀನಲ್ಲಿ ಏನಾದ್ರು ಕಾಮಗಾರಿ ಮಾಡೋದಕ್ಕೆ ಅದು ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದು ಅಂತ ಬರುತ್ತೆ. PDO ಅವರು ಕೊಟ್ಟಿರುವಂತಹದ್ದನ್ನ ನಾನು ನೋಡಿದೆ, ದೂರು ಕೊಟ್ಟಿದ್ದಾರೆ. ಯಾರೋ ಬಂದು ಅಕ್ಕಪಕ್ಕದವ್ರು ಕಂಪ್ಲೇಂಟ್ ಮಾಡಿದ್ದಾರೆ ಅಥವಾ ಅಡ್ಡಿಪಡಿಸಿದ್ದಾರೆ. ಅವರು ನಮ್ಗೆ ರಕ್ಷಣೆ ಬೇಕು ಅಂತ ಕೇಳಿದ್ದಾರೆ ಹೊರತು ಅಡ್ಡಿಪಡಿಸಿದ್ರೆ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂತ ಕೇಸ್ ಆಗ್ಬೇಕು. ಈಗ ನನ್ನ ಮೇಲೇನೆ 13 ಕೇಸ್ ಇದೆ, 13-14 ಕೇಸ್ ಇದೆ. ಬಹುತೇಕ ಅದು 11 ಅದರಲ್ಲಿ 1-2 ಕೇಸ್ ಬಿಟ್ರೆ ಮಿಕ್ಕಿದ ಎಲ್ಲಾ ಕೇಸ್ಗಳು ನಾವು ಸರ್ಕಾರಿ ಕಚೇರಿಗಳಿಗೆ ಹೋಗಿ ಅವ್ರನ್ನೇನೋ ಒಂದು ಪ್ರಶ್ನೆ ಮಾಡಿದಾಗ ಅಥವಾ ಅವ್ರದ್ದು ಎಲ್ಲೋ ಒಂದು ಅವ್ರು ಮಾಡ್ತಿರೋ ತಪ್ಪನ್ನ ಕೇಳಿದಾಗ ಈ ಭ್ರಷ್ಟ ಅಧಮ ಅಧಿಕಾರಿಗಳು ನಾವು ಅವರ ಭ್ರಷ್ಟಾಚಾರವನ್ನ, ಲಂಚಕೋರತನವನ್ನ ಪ್ರಶ್ನಿಸಿದ್ದೀವಿ ಅನ್ನೋ ಒಂದು ಏಕೈಕ ಕಾರಣಕ್ಕೆ ನಾವು ಅವ್ರನ್ನ ಪ್ರಶ್ನೆ ಮಾಡಿದ್ದನ್ನೇ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ ಅಂತ ಹೇಳ್ತಾರೆ. ಸರ್ಕಾರಿ ಕರ್ತವ್ಯಕ್ಕೆ ಅದು ಅಡ್ಡಿ ಅಲ್ಲ. ಈ ಅಯೋಗ್ಯರು, ಅಧಮರು, ಭ್ರಷ್ಟ ಅಧಿಕಾರಿಗಳು ನಮ್ಮ ಮೇಲೆ KRS ಪಕ್ಷದವ್ರ ಮೇಲೆ 100 ಕೇಸ್ಗಳು ಈ ತರಕ್ಕಾಗಿದ್ದಾರೆ. ಆದ್ರೆ ನಿಜವಾಗಿ ಇಲ್ಲಿ ಏನ್ ನಡೀತು?
ಮುಗಳೂರಲ್ಲಿ ಇಲ್ಲಿ ಕಾಮಗಾರಿ ಮಾಡೋದಿಕ್ಕೆ ಅಂತ ಬಂದಾಗ ಆ ಕಾಮಗಾರಿಯನ್ಗೆ ಅಡ್ಡ ಹಾಕಿದ್ದು ಮಾತ್ರ ಸರ್ಕಾರಿ ಕರ್ತವ್ಯ ನೇರವಾಗಿ ಅಡ್ಡಿ ಅಂತ ಬರುತ್ತೆ. PDO ಏನ್ ಹೆಸರು? ಮಹೇಶ್. ನಮಸ್ಕಾರ, ನಾನು ರವಿಕೃಷ್ಣ ರೆಡ್ಡಿ ಅಂತ ಮಾತಾಡೋದು KRS ಪಾರ್ಟಿಯಿಂದ. ಇಲ್ಲೇ ನಾವು ಮುಗಳೂರಲ್ಲಿ ಇದ್ದೀವಿ, ಲೈವ್ ಅಲ್ಲಿ ಇದ್ದೀವಿ, ವಿಡಿಯೋದಲ್ಲಿ ಇದ್ದೀವಿ. ಈಗ ನಿಮ್ಗೆ ಗೊತ್ತಿರ್ಬೋದು, ಇಲ್ಲಿ ನಮ್ಮ ಜೊತೆಗೆ ಅಮರೇಶ್ ಅವರೆಲ್ಲ ಇದ್ದಾರೆ. ಇಲ್ಲೊಂದು ಜಾಗದಲ್ಲಿ ಒಂದು 10 ಗುಂಟೆ ಜಮೀನಲ್ಲಿ ಅವರು ಸ್ತ್ರೀ ಶಕ್ತಿ ಭವನ ನಿರ್ಮಾಣ ಮಾಡೋದಕ್ಕೆ ಈ ಮುಗಳೂರು ಗ್ರಾಮ ಪಂಚಾಯತಿಯಿಂದ ಟೆಂಡರ್ ಎಲ್ಲ ಆಗಿ ಅಪ್ರೂವಲ್ ಎಲ್ಲ ಆಗಿದೆ ಅಲ್ವಾ? ಆಗಿದೆ. ಬಟ್ ಇಲ್ಲೇನೋ ಕಾಮಗಾರಿ ಮಾಡೋದಕ್ಕೆ ಬಂದಾಗ ಯಾರೋ ಅಡ್ಡ ಮಾಡಿದ್ರು ಅಂತ ಹೇಳಿ ನಾನು ನೀವು ದೂರು ಕೊಟ್ಟಿರೋದನ್ನ ನೋಡಿದೆ. ದೂರು ಅಂದ್ರೆ ಒಂದು ಲೆಟರ್ ರಕ್ಷಣೆ ಕೊಡಬೇಕು ಅಂತ, ಯಾರಿಗೆ? ಪೊಲೀಸರಿಗೆ ಅಲ್ವಾ? ನೀವು ಈಗ ನಮ್ಮ KRS ಪಕ್ಷದವ್ರ ಮೇಲೆ 100 ಕೇಸ್ಗಳು ಹಾಕಿದಾರಲ್ಲ, ಅಲ್ಲಿ ಇಲ್ಲಿ ಬಂದು ನಿಮ್ ಕಚೇರಿಗೆ ಬಂದು ಅಥವಾ ನೀವೆಲ್ಲ ಮಾಡ್ಬೇಕಾದ್ರೆ ಮಾಡಿಲ್ದೇ ಇದ್ದಾಗ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ ಅಂತ, ಅದು ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ ಅಂತ ಬರೋದಿಲ್ಲ. ನಿಜವಾಗ್ಲೂ ಈ ತರಕ್ಕೆ ಬಂದು ಅಡ್ಡ ನಿಂತ್ಕೊಂಡು ಮಾಡೋದನ್ನ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ ಅಂತಾರೆ. ನೀವ್ಯಾಕೆ ಆ ಕಂಪ್ಲೇಂಟ್ ಮಾಡ್ಲಿಲ್ಲ? ಕಂಪ್ಲೇಂಟ್ ಕೊಟ್ಟಿಲ್ಲ. ನೀವು ಬರ್ದಿರೋ ಲೆಟರ್ ನೋಡಿದೆ, ಅದರಲ್ಲಿ ನೀವು ಕಂಪ್ಲೇಂಟ್ ಅಂತೇಳಿ ನಮ್ಗೆ ರಕ್ಷಣೆ ಕೊಡಬೇಕು ಅಂತಿದೆ. ಹಾಗಾಗಿ ನೀವು ಯಾರು ಅಡ್ಡಿಪಡಿಸಿದ್ರು ಅವ್ರ ಹೆಸರು ಹಾಕಿ ನೀವು ದೂರು ದಾಖಲಿಸಬೇಕು, FIR ಮಾಡಿಸೋದಕ್ಕೆ ಕೇಳಬೇಕು. FIR ಮಾಡಿಸಿದ್ರೆ ನಿಮ್ಗೆ ಗೊತ್ತಿದೆ, ಸರ್ಕಾರಿ ಕರ್ತವ್ಯ ಅಡ್ಡಿ ಅನ್ನೋದು ಹಿಂದೆ IPC ಸೆಕ್ಷನ್ ಅಲ್ಲಿ 353 ಬರ್ತಾ ಇತ್ತು. ಇವಾಗೇನೋ BNS ಇದರಲ್ಲಿ 125 ಏನೋ ಇರಬೇಕು. ಅದು ಕಾಗ್ನಿಸಬಲ್ ಅಫೆನ್ಸ್, ಅಂದ್ರೆ ಸಂಜ್ಞೇಯ ಅಪರಾಧ. ಅಂದ್ರೆ ತಕ್ಷಣಕ್ಕೆ ಗಮನಿಸಿದವರು ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ. ಜೊತೆಗೆ ಅದು ನಾನ್ ಬೇಲಬಲ್ ಅಫೆನ್ಸ್. ಯಾರು ಮಾಡಿರ್ತಾರೋ ಅವರು ಬೇಲ್ ತಗೊಳ್ಬೇಕಾಗುತ್ತೆ, ನಿರೀಕ್ಷಣಾ ಜಾಮೀನು ತಗೊಳ್ಬೇಕಾಗುತ್ತೆ. ಇಲ್ಲಾಂದ್ರೆ ಪೊಲೀಸರು ಬಂದು ಯಾವಾಗ ಬೇಕಾದ್ರೂ ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ನೀವು ಆ ಸೆಕ್ಷನ್ ನಲ್ಲಿ ಕಂಪ್ಲೇಂಟ್ ಹಾಕಬೇಕು. ನೀವು ಈಗ ಯಾವಾಗ ಇಲ್ಲಿ ಕಾಮಗಾರಿ, ಯಾಕಂದ್ರೆ 25 ಲಕ್ಷ ಅದಕ್ಕೆ ದುಡ್ಡು ಎತ್ತಿಡ್ಲಾಗಿದೆ ಅಲ್ವಾ? ದುಡ್ಡು ಅದಕ್ಕೆ ಎತ್ತಿಡ್ಲಾಗಿದೆ 2 ವರ್ಷಗಳಿಂದ. ಅದು ಸ್ತ್ರೀ ಶಕ್ತಿ ಭವನದ್ದು ಕಾಮಗಾರಿ ಹಾಗೆ ಪೆಂಡಿಂಗ್ ಅಲ್ಲಿದೆ. ಹಾಗಾಗಿ ಗ್ರಾಮಸ್ಥರಿಗೂ ಅಥವಾ ಸುತ್ತಮುತ್ತ ಇರುವಂತಹ ಗ್ರಾಮಸ್ಥರಿಗೆ ಅನುಕೂಲವಾಗುವಂಥದ್ದು, ಮತ್ತೆ ಸರ್ಕಾರಿ ಜಮೀನು ಏನಿದೆ ಇಲ್ಲಿ ಇದನ್ನ ಭದ್ರಪಡಿಸ್ಕೊಳ್ಳುವಂಥದ್ದು. ನೀವು ಅದನ್ನ ಮಾಡಿದಿರಾ, ನೀವು ಈ ತರಕ್ ಮಾಡೋದು ನಿಮ್ದು ಕರ್ತವ್ಯ ಲೋಪ ಆಗಲ್ವಾ? ಏನು ಇವ್ರ ಹೆಸರು? ಮಹೇಶ್. ನೀವು ಮಹೇಶ್ ನೀವು ಕೇಳಿಸ್ಕೊಳ್ಳಿ, ನೀವು ಯಾಕೋ ನಾನು ಹೇಳಿದ್ದು ಅರ್ಥ ಮಾಡ್ಕೊಂಡಿಲ್ಲ. FIR ಆಯ್ತಾ ಮಹೇಶ್? ಮತ್ತೆ ನೀವು ಅದು ಕಂಪ್ಲೇಂಟ್ ಹೆಂಗಾಗುತ್ತೆ? ಪೊಲೀಸರಿಗೆ ಸುಮ್ಮನೆ ಅವರು ಕೊಡೋಂತ ಇಂಟಿಮೇಷನ್ ತರಕ್ಕೆ ಹಿಂಗಾಗಿದೆ ನೋಡಿ ಅಂತ. ಪೊಲೀಸರು ನೀವು FIR ಮಾಡಿಸದೇ ಇದ್ಮೇಲೆ ಅದು ಕಂಪ್ಲೇಂಟ್ ಹೆಂಗಾಗುತ್ತೆ ಅಂತ. ದೂರ ಅಲ್ಲ ಅದು, ನೀವು ಮಾಹಿತಿ ಕೊಟ್ಟಿದ್ದೀರಾ. ನೀವು ಮತ್ತೆ ಈಗ ಕೆಲಸ ಶುರು ಮಾಡಿಸಿ. ಇಲ್ಲಿ ಯಾರಾದ್ರೂ ಬಂದು ಬಲಾತ್ಕಾರವಾಗಿ ಕೆಲಸ ನಿಲ್ಲಿಸಿದಾಗ ಅದನ್ನೆಲ್ಲ ವಿಡಿಯೋ ಮಾಡ್ಕೊಳ್ಳಿ. ನೇರವಾಗಿ ಪೊಲೀಸ್ಗೆ ಹೋಗಿ ನೀವು ಈ ತರಕ್ಕೆ ನಾವು ಹೋದಾಗ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತೇಳಿ, ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಾರೆ ಅಂತ ನಮ್ಮ ವಿಚಾರ KRS ಪಾರ್ಟಿ ಅವ್ರು ಮಾತಾಡೋದಿಲ್ಲ. ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ ಅಂತಾರೆ ಭ್ರಷ್ಟ ಅಧಿಕಾರಿಗಳು. ನೀವು ನೋಡಿದ್ರೆ ನೀವು ಚಿಕ್ಕ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂತ ಬಲಾಢ್ಯರು, ಶಕ್ತಿವಂತರು ಅಥವಾ ರೋಡಿಸಮ್ ಮಾಡುವಂತವ್ರ ಮೇಲೆ ನೀವು ಅವ್ರ ಕಾಲ್ ಕೆಳಗಡೆ ನುಸುಳಿದ್ರೆ ಹೇಗೆ? ಅಲ್ಲಿ ಸರ್ಕಾರಿ ಕರ್ತವ್ಯಕ್ಕೆ ಈ ತರಕ್ಕೆ ಬಂದು ಬಲಾತ್ಕಾರ ಮಾಡಿ ಅಲ್ಲಿ ಗಾಡಿ ಹೋದಾಗಲೂ ಅಥವಾ JCB ಹೋದಾಗಲೂ ಅಲ್ಲೇನೋ ಕ್ಲೀನ್ ಮಾಡೋದಕ್ಕಂತ ಹೋದಾಗಲೂ ಕಾಮಗಾರಿ ಮಾಡೋದಕ್ಕಂತ ಹೋಗಲು ಅಡ್ಡಿಪಡಿಸಿದ್ದಾರೆ ಅಂತ ಹೇಳಿ ಇಂತಿಂತವ್ರು ಮಾಡಿದ್ದಾರೆ ಅಂತ ಹೇಳಿ ಅವ್ರ ಹೆಸರುಗಳು ಕೊಟ್ಬಿಟ್ಟು ಫೋಟೋ ವಿಡಿಯೋ ಲೈವ್ ಎಲ್ಲ ವಿಡಿಯೋ ಮಾಡಿ ಫೋಟೋ ಹಿಡ್ಕೊಂಡು ತಗೊಂಡೋಗಿ ಕೊಟ್ರೆ ಇಮಿಡಿಯೇಟ್ ಆಗಿ ಅವ್ರು FIR ಮಾಡಲೇಬೇಕಾಗುತ್ತೆ. FIR ಮಾಡಿದ್ಮೇಲೆ ಅವರು ಯಾರು ಮಾಡೋದಕ್ಕೆ ಬಂದ್ರು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಇವಾಗ ನೀವು ಕೊಟ್ಟಿರೋದು ಪೊಲೀಸ್ ಸ್ಟೇಷನ್ಗೆ, ಆರಕ್ಷಕರಿಗೆ, ಸರ್ಜಾಪುರ ಸ್ಟೇಷನ್ ಅಲ್ವಾ? ಅಲ್ಲಿ ಮಾಹಿತಿ ಕೊಟ್ಟಿದ್ದೀರಾ. ನಾನು ನೋಡಿದೆ ನೀವು ಬರ್ದಿರೋದು 2 ವರ್ಷ, ಎಷ್ಟು ದಿವಸ ಆಯ್ತು? 74 ಬರ್ದಿರೋದು. ಲಾಸ್ಟ್ ಇಯರ್ ಅದೇ 24, ಇದು 24 ಇದ್ದಿದ್ದು. ಅದು 1.5 ವರ್ಷ, 1.25 ವರ್ಷದಿಂದ 1.25 ವರ್ಷದಿಂದ ನೀವು ಮಾಹಿತಿ ಕೊಟ್ಟಿದ್ದಾರೆ ನಮಗೆ ಈಗಿದೆ ರಕ್ಷಣೆ ಕೊಡಿ ಅಂತ. ಮತ್ತೆ ರಕ್ಷಣೆ ಕೊಡಿದ ಮೇಲೆ ಮತ್ತೆ ನೀವು ಕಾಮಗಾರಿ ಮಾಡೋದಕ್ಕೆ ಬಂದಿಲ್ಲ. ಹಾಗಾಗಿ ಆವತ್ತು ನೀವು ಇಂಟಿಮೇಟ್ ಮಾಡಬಹುದು. ಅದಕ್ಕೆ ಈ ಸಲಕ್ಕೆ ಮಾಡಿದಾಗ ನೀವು ಅವ್ರಿಗೆ ತರ ಹೋಗ್ತಾ ಇದೀವಿ, ಅವ್ರಿಗೆ ಅದನ್ನೆಲ್ಲ ಅವ್ರಿಗೆ ಜಾಗ ಗುರುಸ್ಕೊಟ್ಟು ಅಲ್ಲಿ ಕಾಮಗಾರಿ ಶುರು ಮಾಡೋದಕ್ಕೆ ಅನುವು ಮಾಡಿಕೊಡ್ತಾ ಇದೀವಿ ಅಂತೇಳಿ ಅವ್ರಿಗೆ ಮಾಹಿತಿ ಕೊಟ್ಟು ನೀವು ಬಂದು ನಿಂತ್ಕೊಳ್ಳಿ. ಅವಾಗ ಯಾರು ಬಂದು ಅಡ್ಡ ಹಾಕಿದ್ರೆ ಅದು ಯಾರೇ ಇರಲಿ, ನೀವು ಅವ್ರ ಮೇಲೆ ತಕ್ಷಣ ಲಿಖಿತ ದೂರನ್ನ ಕೊಟ್ಬಿಡಿ. FIR ಮಾಡೋದಕ್ಕೆ ಹೇಳಿ. ನಿಮ್ಮ ಜೊತೆಗೆ KRS ಪಕ್ಷದವರು, ನಮ್ಮ ಲೋಕಲ್ ಯಾರೆಲ್ಲ ಕಾರ್ಯಕರ್ತರು, ಸೈನಿಕರು ಇದಾರೆ ಅವರೆಲ್ಲ ಬರ್ತಾರೆ. ಅದನ್ನ ಅವ್ರು ವಿಡಿಯೋ ಮಾಡ್ತಾರೆ. ಅವರೇ ನಮ್ಮ ಮಧ್ಯಕ್ಕೆ ಅಡ್ಡಕ್ಕೆ ನಿಮ್ಮ ಪರವಾಗಿ ಬರೋದಿಲ್ಲ, ಅವ್ರ ಪರವಾಗಿ ಬರೋದಿಲ್ಲ. ಅಲ್ಲೇನಿದೆಯೋ ಬೇಕಾದ್ರೆ ಅದನ್ನ ಸಾಕ್ಷ್ಯ ನಾಶ ಆಗದೆ ಇರೋಂಗೆ ಚಿತ್ರೀಕರಣ ಮಾಡ್ಕೊಳ್ತಾರೆ. ನಿಮಗೆ ಬೇಕಾದ್ರೆ ದಾಖಲೆ ಕೊಡ್ತಾರೆ, ಸಾಕ್ಷಿ ಕೊಡ್ತಾರೆ, ಅವರು ಸಾಕ್ಷಿಯಾಗಿ ನಿಂತ್ಕೊಳ್ತಾರೆ. ಯಾಕಂದ್ರೆ ನೀವು ಫೈಟ್ ಮಾಡ್ಬೇಕಾದ್ರೆ ನಿಮಗೆ ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತಿರೋದು ಏನಕ್ಕೆ? ಸರ್ಕಾರಿ ಭೂಮಿಯನ್ನು ಉಳಿಸೋದಕ್ಕೆ, ಜನರ ಸೇವೆ ಮಾಡೋದಕ್ಕೆ, ಸರ್ಕಾರದ ಬಗ್ಗೆ ಜನರಲ್ಲಿ ಒಳ್ಳೆ ಭಾವನೆ ಬರೋ ಹಾಗೆ ಅಲ್ವಾ? ಇಲ್ಲಾಂದ್ರೆ ಬರೀ ದುಡ್ಡಿರೋರ್ ಪರವಾಗಿನ ಸರ್ಕಾರ ಇದೆ ಅಂದ್ರೆ ನಮ್ಮ ದೇಶದಲ್ಲಿ ದುಡ್ಡಿಲ್ದೇ ಇರುವಂತವ್ರು ಅಥವಾ ಬಡವರಾಗಿರುವಂತವ್ರು ಕೋಟ್ಯಾಂತರ ಸಂಖ್ಯೆಯಲ್ಲಿದ್ದಾರೆ, ಬಹುಸಂಖ್ಯಾತರಾಗಿದ್ದಾರೆ. ಅವ್ರೇನಾದ್ರು ತಿರುಗಿ ಬಿದ್ರೆ ವ್ಯವಸ್ಥೆ ಇರುತ್ತಾ? ಜನ ಬದುಕೋದಿಕ್ಕಾಗುತ್ತಾ? ಮಾಡಿ. ಸೋಮವಾರನೇ ಮಾಡ್ತೀರಾ?
ನಮ್ಮಲ್ಲಿ ಇಲ್ಲಿ ಹರೀಶ್ ಮತ್ತೆ ವಸುಂಧರ ಅಂತ ಇಲ್ಲಿ ಧ್ವಂಸಂದ್ರ ಮತ್ತೆ ಸರ್ಜಾಪುರ ಹೋಬಳಿಯ ಮುಖಂಡರುಗಳಿದ್ದಾರೆ, ಅವ್ರ ಜೊತೆಗೆ ಇದ್ದಾರೆ. ಇದೆಲ್ಲ ಲೈವ್ ಆಗ್ತಾ ಇದೆ. ಅವ್ರನ್ನ ಬರ್ತಾರೆ, ಇನ್ನೊಂದಷ್ಟು ಜನ ಕರ್ಕೊಂಡ್ ಬರ್ತಾರೆ. ಬಟ್ ಆಗ್ಲೇ ಹೇಳ್ದಂಗೆ ಇವರು ಅವರು ಏನು ಗ್ರಾಮದ ಜಮೀನು ಉಳಿಸೋದಿಕ್ಕೆ ಅಂತ ಅಲ್ಲಿ ನೋಡಿ ಬರ್ತಿರೋಂಥವ್ರು. ನೀವು ದಯವಿಟ್ಟು ನಿಮ್ ಕೆಲಸ ಮಾಡಿ, ಪ್ರಾಮಾಣಿಕವಾಗಿ ಮಾಡಿ, ಧೈರ್ಯವಾಗಿ ಮಾಡಿ. ನಿಮ್ಗೇನು ತೊಂದರೆ ಆಗದೆ ಇರೋ ಹಾಗೆ ವ್ಯವಸ್ಥೆ ನಿಮ್ಮನ್ನು ಕಾಪಾಡುತ್ತೆ. ಪೊಲೀಸ್ ವ್ಯವಸ್ಥೆ ಇನ್ನೊಂದಿರೋದು ಅದಕ್ಕೆ ಅಲ್ವಾ. ಈಗ ನಾವು ಬಂದು ಖಾಸಗಿ ಜನ ಅಥವಾ ಸಾರ್ವಜನಿಕ ಕೆಲಸ ಮಾಡ್ತಿರೋ ನಮ್ಮಂತವ್ರು ಬಂದ್ ಮಾಡಿದ್ರೆ ಅದು ನಾವು ನಮ್ಮ ವ್ಯಾಪ್ತಿ ಮೀರಿ ಮಾಡ್ದಂಗೆ ಆಗುತ್ತೆ. ಆದ್ರೆ ನೀವು ವ್ಯಾಪ್ತಿಲಿರುವಂತವ್ರು ನೀವು ಮಾಡಬೇಕು. ಆದ್ರೂ ನಾವು ನಮ್ಮ ವ್ಯಾಪ್ತಿ ಮೀರಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ಬೇಕು ಅಂತ ಮಾಡ್ತಾ ಇದ್ದೀವಿ ಎಷ್ಟೋ ಸಾಲಕ್ಕೆ. ನಾವು ಎದುರ್ದೇನೆ. ಸರ್ಕಾರ ಸೋಮವಾರ ಗ್ಯಾರಂಟಿನಾ? ಮಹೇಶ್ ಇದು ಅಂಬರೀಶ್ ಒಂದು ಮಾತಾಡ್ತಾರೆ, ಮಾತಾಡಪ್ಪ ಅಂಬರೀಶ್ ಅವ್ರ ಜೊತೆ. ಸರ್ ನಮಸ್ಕಾರ ಸರ್. ಅದೇ ಸೋಮವಾರ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಸೋಮವಾರ ಕೇಳ್ಬಿಡ್ಲ ಕಾಂಟ್ರಾಕ್ಟರ್ಗೆ? ಅಷ್ಟೇ. ಸರಿ ಸರ್. ಆಮೇಲೆ ಕೋರ್ಟಲ್ಲಿ ತೀರ್ಮಾನ ಆಗ್ಲಿ ಬೇಕಾದ್ರೆ. ಸರಿ ಸರ್. ಅವ್ರದ್ದೇನಾದ್ರೂ ದಾಖಲೆ ಇದ್ರೆ ಈಗಲೂ ತರ ಕೇಳಿ ಸರ್. ಅಲ್ಲ ನೀವೆಲ್ಲ ಕೇಳೋದು, ನಿಮ್ಮ ಹತ್ರ ತರಬಾರ್ದು. ಅವ್ರು ಎಲ್ಲಿದ್ಯೋ ಅಲ್ಲಿ ಹೋಗಿ ತಗೋಬರ್ಬೇಕು. ನೀವು ದಾಖಲೆಗಳೆಲ್ಲ ನೀವು ಕೇಳಕ್ ಹೋಗ್ಬೇಡಿ. ಈಗ ಸರ್ಕಾರ ಈಗ ಮಹೇಶ್ ಇಲ್ಲಿ ಸರ್ವೇಯರ್ಗಳು ಸರ್ವೆ ಮಾಡಿ ಮಾರ್ಕ್ ಹಾಕಿದ್ದಾರೆ, ಅದು ನಿಮ್ ಭೂಮಿ ಅಂತಿದೆ ಅಲ್ವಾ. ಅದಕ್ಕೆಲ್ಲರೂ ತಕರಾರಿದ್ರೆ ಎಲ್ಲಿಂದ ತರಬೇಕು? ಜಮೀನಲ್ಲಿ ತಕರಾರು ತರಬೇಕಾ, ಕೋರ್ಟ್ಗಲ್ಲೋ ಇನ್ನೊಂದ್ರಲ್ಲೋ ತರಬೇಕು? ಇವಾಗ ಆ ಥರದ್ದೇನು ತಕರಾರು ಇಲ್ವಲ್ಲ, ನೀವು ಬಂದು ಕೆಲಸ ಶುರು ಮಾಡಿಸಿ. ತಕರಾರಿಲ್ಲ ಜಾಗದಲ್ಲ ಕೆಲಸ ಶುರು ಮಾಡಿ. ಅದಕ್ಕೆಲ್ಲ ಕಾಂಪೌಂಡ್ ಹಾಕಿ ಎಲ್ಲಾ ಕಡೆನೂ. ಈಗ ನಿಮ್ದು ಕೆರೆಗಳು ಅಲ್ಲಿ ಇಲ್ಲೆಲ್ಲ ಗ್ರಾಮ ಪಂಚಾಯತಿಯಿಂದಾನೆ ಕಾಂಪೌಂಡ್ ಹಾಕೋದು ಅವೆಲ್ಲ ಆಗ್ತಾ ಇದೆಯಲ್ಲ, ನೀವು ಮಾಡಿಸ್ಕೊಂಡಿದ್ದೀರಾ? ಎಲ್ಲಿ ಕೆರೆಗೆ ಹಾಕಿದಾರಾ? ಆ ಥರಕ್ಕೆ ಎಲ್ಲೆಲ್ಲಿ ನಿಮ್ ಭೂಮಿ ಇದೆಯೋ ಸರ್ಕಾರದ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿರುವಂತದ್ದು ನೀವು ಭದ್ರ ಮಾಡ್ಕೊಳ್ಬೇಕು. ಅದು ನಿಮ್ಮ ಪ್ರಾಥಮಿಕ ಕರ್ತವ್ಯ ಒಂದ್ ರೀತಿಲಿ ಇವಾಗ. ಯಾಕಂದ್ರೆ ಭೂಮಿಗೆ ಬಂಗಾರದ ಬೆಲೆ ಹೋಗ್ತಿದ್ದಂಗೆ ಜನಕ್ಕೆ ಆಸೆನೂ ಆಗುತ್ತೆ, ದುರಾಸೆನೂ ಆಗುತ್ತೆ. ಕೆಲವೊಂದ್ ಸಲಕ್ಕೆ ಬೇರೆ ತರಹದ ಅಕ್ರಮ ಮಾಡಿ ಇಲ್ಲಿ ನಾವು ಹೊಡೆದ್ಬಿಟ್ಟು ದೊಡ್ಡವರಾಗ್ಬೋಣ ಅನ್ನೋಂತ ಏನು ಅಪರಾಧಿ ಮನೋಭಾವನೂ ಬಂದ್ಬಿಡುತ್ತೆ. ಆಸೆ ದುರಾಸೆಗಿಂತ ಅಪರಾಧಿ ಮನೋಭಾವ ಇದೆಯಲ್ವಾ, ಅವಾಗ ಏನ್ ಮಾಡ್ತಾರೆ, ನಿಮ್ಮ ಅಧಿಕಾರಿಗಳನ್ನ ಹಿಡ್ಕೊಂಡು ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡು ಇವಾಗ 15-20 ಜನ ಅಲ್ಲಿ ಆನೆಕಲ್ಲಲ್ಲಿ ಓಡೋಗ್ಬಿಟ್ಟಿದಾರಲ್ವಾ. ಇವೆಲ್ಲ ಲೋಫರ್ ಕೆಲಸಗಳು ಮಾಡುವಂಥದ್ದು ಯಾವುದು? ಇದು ಕ್ರಿಮಿನಲ್ ಆಕ್ಟಿವಿಟೀಸು. ಹಾಗಾಗಿ ಕ್ರಿಮಿನಲ್ ಆಕ್ಟಿವಿಟೀಸ್ಗೆ ಅನು ಮಾಡಿಕೊಡೋದ ರೀತಿಯಲ್ಲಿ ನೀವು ನಿಮ್ಮ ಭೂಮಿ ಏನಿದೆ ಅದನ್ನ ನೀವು ಬಂದೋಬಸ್ತ್ ಮಾಡಬೇಕು. ಇದೊಂದೇ ಅಲ್ಲ, ಮುಗಳೂರಲ್ಲಿ ಆಮೇಲೆ ನೀವು ಎಮ್ರೆ ಪಿಡಿಒನ ಹೌದಾ? ಈಗ ಮುಗಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ಹಳ್ಳಿಗಳು ಬರುತ್ತೆ? 14 ಹಳ್ಳಿಗಳು. 14 ಹಳ್ಳಿಗಳಲ್ಲೂ ಎಲ್ಲೆಲ್ಲಿದೆ ಅಂತೆಲ್ಲ ಗುರುತಿಸಿ ನೀವು ಈಗ್ಲೇನೆ ಮಾಡಿ, ದಯವಿಟ್ಟು ಮಾಡಿ. ನಿಮ್ದು ಯಾವ ತಾಲೂಕು? ಚನ್ನರಾಯಪಟ್ಟಣ. ಓಹೋ, ಪರವಾಗಿಲ್ಲ. ಶ್ರವಣಬೆಳಗೊಳ. ಮಹೇಶ್, ನಾನು ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ. ನಾನು ರವಿಕೃಷ್ಣ ರೆಡ್ಡಿ, ಅದೇ ಆನೇಕಲ್ ತಾಲೂಕಿನವನು, ಇದೇ ಬೊಮ್ಮಸಂದ್ರ ಚಂದಾಪುರದವನು. ನಾನು ನಿಮ್ಮಲ್ಲಿ ನಂದೊಂದು ಸ್ವಾರ್ಥ ಇದೆ. ಇಡೀ ರಾಜ್ಯದಲ್ಲೇ ಎಲ್ಲಾ ತಾಲೂಕುಗಳಿಗಿಂತ ಮೊದಲು ನಮ್ಮ ತಾಲೂಕನ್ನ ಲಂಚ ಮುಕ್ತ ಮಾಡಬೇಕು. ಒಂದು ಒಳ್ಳೆ ಆಡಳಿತ, ಮಾದರಿಯಾದ, ಇಡೀ ರಾಜ್ಯಕ್ಕೆ ಮಾದರಿಯಾದ ಆಡಳಿತ ನಮ್ಮ ತಾಲೂಕಲ್ಲಿ ಸಿಗುವಂಗಾಗಬೇಕು ಅಂತ. ಬೇರೆ ಕಡೆ ಮಾಡೋದಕ್ಕೆ ನಮಗೆ ಸ್ವಲ್ಪ ಕಷ್ಟ ಇದೆ. ಈಗ ಚನ್ನರಾಯಪಟ್ಟಣದಲ್ಲಿ ನಮ್ಮವ್ರು ಇದ್ದಾರೆ. ಮೊನ್ನೆ ಎಲ್ಲ ಹೋಗಿದೆ ನಾನು ಒಂದು ತಿಂಗಳಿಂದ ಚನ್ನರಾಯಪಟ್ಟಣಕ್ಕೆ, ಶ್ರವಣಬೆಳಗೊಳಕ್ಕೆಲ್ಲ. ಅಲ್ಲೆಲ್ಲ ಇನ್ನೂ ಸ್ವಲ್ಪ ಜನ ಇಲ್ಲ. ಆದ್ರೆ ನಮ್ಮ ಆನೇಕಲ್ ತಾಲೂಕಲ್ಲಿ 1000 ಜನ ನಮ್ಮ ಪಕ್ಷದ ಕಾರ್ಯಕರ್ತರಿದ್ದಾರೆ. ಅವರೆಲ್ಲ ಒಂದಷ್ಟು ಹೋರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನ ಮಾಡಬಹುದು ಅಂತ ಅನಿಸಿದೆ. ಹಾಗಾಗಿ ನೀವೆಲ್ಲ ನಮಗೆ ಸಹಕಾರ ಕೊಡಬೇಕು. ನಮ್ಗೆ ಸಹಕಾರ ಇದ್ರೆ ನೀವು ನಿಮ್ಮ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿದ್ರೆ ಅಷ್ಟೇ ಸಾಕು ಮಹೇಶ್. ನಿಜಕ್ಕೂ ನಾವು ನಿಮ್ಮೂರಿಗೂ, ನಿಮ್ ಚನ್ನರಾಯಪಟ್ಟಣಕ್ಕೂ, ಈಗ ನೀವು ಸರ್ಕಾರಿ ನೌಕರರಾಗಿದ್ರು ನಿಮ್ಗೆ ಎಷ್ಟೋ ಸಂಬಳ ಆಗ್ಬೇಕು ಅಂದ್ರೆ ಎಲ್ಲೆಲ್ಗೋ ಲಂಚ ಕೊಡುವಂತ ಪರಿಸ್ಥಿತಿ ಇದೆ ಅಲ್ವಾ. ನಿಮ್ಮದೇ ಸಂಬಳ, ನಿಮ್ಮದೇ ಭತ್ಯೆ ತಗೊಳ್ಳೋದಿಕ್ಕೆ ಯಾರ್ಯಾರಿಗೂ ಅಯೋಗ್ಯರಿಗೆ ಲೋಫರ್ಗಳಿಗೆ ಲಂಚ ಕೊಡುವಂತ ವ್ಯವಸ್ಥೆ ಇದೆ, ಹೌದೋ ಇಲ್ವಾ? ನೀವೇನೆ ತಾಲೂಕು ಆಫೀಸ್ಗೆ ಹೋದಾಗ ನಿಮ್ಮದೇ ಚನ್ನರಾಯಪಟ್ಟಣದಲ್ಲಿರೋ ಯಾವುದೋ ಜಮೀನಿಗೆ ಚನ್ನರಾಯಪಟ್ಟಣ ತಾಲೂಕು ಆಫೀಸ್ಗೆ ಹೋದಾಗ ಕಂದಾಯ ಇಲಾಖೆ ಅಧಿಕಾರಿಗಳು ಹೆಂಗೆಲ್ಲ ಆಟ ಆಡಿಸ್ತಾರೆ. ನಿಮ್ಮನೆಯವರು ಯಾರೋ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದಾಗ ಹೆಂಗ್ ನೋಡ್ತಾರೆ? ಇವೆಲ್ಲ ಬದಲಾಗಬೇಕು. ಅದಕ್ಕೆ ನಮ್ಮ ಆನೇಕಲ್ ತಾಲೂಕಲ್ಲಿ ಮಾಡೋಣ. ನಿಮ್ದೆಲ್ಲ ಸಹಕಾರ ಬೆಂಬಲ ಇರ್ಲಿ ಅಂತ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ನೀವು ಪ್ರಾಮಾಣಿಕವಾಗಿ ಮಾಡಿ. ಏನಾದ್ರು ಸಮಸ್ಯೆಗಳಿದ್ರೆ ನಮಗೂ ಹೇಳಿಬೇಕಾದ್ರೆ ನಾವು ಯಾರ ಹತ್ರನಾದ್ರು ಅಧಿಕಾರಿಗಳ ಹತ್ರ ಮಾತಾಡೋಂಗಿದ್ರೆ ಮಾತಾಡ್ತೀವಿ ಅದನ್ನ. ಆದ್ರೆ ನೀವು ಮುಂದೆ ಬರಬೇಕು. ಸರಿ ಥ್ಯಾಂಕ್ ಯು. ಸೊ ಇಷ್ಟು ಒಳ್ಳೆ PDO ಇದ್ದಂಗಿದ್ದಾರೆ ಬಂಧುಗಳೇ. ಮಹೇಶ್ ಅಂತ ಚನ್ನರಾಯಪಟ್ಟಣದ ಮೂಲದವರು. ಈಗ ಇಲ್ಲಿ ಮುಗಳೂರು ಗ್ರಾಮ ಪಂಚಾಯತಿ 14 ಹಳ್ಳಿಗಳಿದೆ ಅಂತ. ಸಣ್ಣ ಮುಗಳೂರು ಬಿಟ್ರೆ ಎಲ್ಲ ಸಣ್ಣ ಹಳ್ಳಿಗಳೇ ಇರಬೇಕು. ಮುಗಳೂರು, ಕೂಗೂರು, ತಿಂಡ್ಲು ದೊಡ್ಡ ಹಳ್ಳಿಗಳು. ಕಾಮನಹಳ್ಳಿನೂ ನಿಮ್ಗೆ ಬರುತ್ತಾ? ಚಿಕ್ಕನಹಳ್ಳಿ, ಕಾಮನಹಳ್ಳಿ, ಎಂಸಿಹಳ್ಳಿ, ದೊಡ್ಡ ತಿನ್ಸಂದ್ರ, ಕೂತ್ಗನಹಳ್ಳಿ, ಮಟ್ನಹಳ್ಳಿ. ಅಲ್ಲಿ ಕಾಮನಹಳ್ಳಿಯಲ್ಲಿ ಬಹಳ ದೊಡ್ಡ BDOದವರೇನೋ ಒಂದು ಅಪಾರ್ಟ್ಮೆಂಟ್ ಎಲ್ಲ ಕಟ್ಟಿದ್ದಾರೆ. ಇಲ್ಲ, ಅದು ರಾಜೀವ್ ಗಾಂಧಿ ವಸತಿ ಯೋಜನೆ ಬೆಂಗಳೂರಲ್ಲಿ ಸ್ಲಮ್ ಅಲ್ಲಿ ಇದ್ದಂತವರಿಗೆ ಅಲಾಟ್ ಮಾಡಿರುವಂತದ್ದು. ಸೊ ಬಹಳ. ಆಮೇಲೆ ಇಲ್ಲಂತೂ ಈ ಭಾಗದಲ್ಲಿ ವಿಲ್ಲಾಗಳು ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಆಗಿರ್ಬೋದು.
ಒಂದು ಬಹುಶಃ ಇವಾಗ ಒಂದು ಏನಂತಾರೆ ನಮ್ಮ ಆನೇಕಲ್ ತಾಲೂಕಲ್ಲಿ ಸಂಪದ್ಭರಿತವಾದ ಗ್ರಾಮ ಪಂಚಾಯತಿ ನಿಮ್ದು ಒಂದು. ಹೌದು ಸರ್. ಹಾ, ಹೌದು. ಸೊ ಹೀಗಾಗಿ ಇಲ್ಲಿ ಸಿಕ್ಕಾಪಟ್ಟೆ ಲಕ್ಷಾಂತರ ಜನಸಂಖ್ಯೆ ಬರುವಂತಹ ಒಂದು ಜಾಗ ಆಗಿದೆ. ಬಹಳ ದೊಡ್ಡ ರೀತಿಯಲ್ಲೇ ಡೆವಲಪ್ಮೆಂಟ್ ಆಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸಾರ್ವಜನಿಕ ಅನುಕೂಲಕ್ಕಾಗುವಂತಹ ಜಮೀನು ತುಂಬಾ ಅತ್ಯಗತ್ಯ ಇಲ್ಲಿ. ಸರ್ಕಾರಿ ಆಸ್ಪತ್ರೆಗಳಿಗೆ, ಸರ್ಕಾರಿ ಶಾಲೆಗಳಿಗೆ, ಮೈದಾನಗಳಿಗೆ, ಆಟದ ಮೈದಾನಗಳಿಗಂತೂ ಜಾಗನೇ ಇಲ್ಲ. ಹಾಗಾಗಿ ಇಲ್ಲೊಂದು ಸಮುದಾಯ ಭವನ ಕಟ್ಕೊಂಡು ಊರವರು ದೊಡ್ಡ ಜಾತ್ರೆ ಆಗುತ್ತೆ. ಹಾಗಾಗಿ ಅಂತ ಸಂದರ್ಭದಲ್ಲಿ ಇಲ್ಲಿ ಬಂದು ಉಳ್ಕೊಳ್ಳೋದಕ್ಕೋ ಇನ್ನೊಂದಕ್ಕೋ ಅನುಕೂಲ ಆಗುತ್ತೆ. ಮತ್ತೆ ಊರಿನವರು ಆಗಾಗ ಸೇರಿ ಸಭೆ ಮಾಡೋದಕ್ಕೋ ಇನ್ನೊಂದಕ್ಕೋ ಬೇಕಾಗುತ್ತೆ. ಸಮುದಾಯ ಭವನ ಅದನ್ನ ಸರಿಯಾಗಿ ಬಳಸ್ಕೊಳ್ಬೇಕು. ಆದ್ರೆ ಈಗ ಸರ್ಕಾರದಲ್ಲಿ ಇಂತಹ ಅನುಕೂಲಗಳಿಗಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ. 25 ಲಕ್ಷ ರೂಪಾಯಿ ಈಗಾಗಲೇ ಆ ಯೋಜನೆಗೆ ಮೀಸಲಿಡಲಾಗಿದೆ. ಇಷ್ಟಿದ್ರೂ ಇದು ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ಒಂದು ನಿಮ್ಮ ವಿಚಾರ ಏನಾದ್ರು ಇದ್ರೆ ಒಂದಷ್ಟು ಹೇಳಿ. ಯಾಕಂದ್ರೆ ಇವರು ಆಗ್ಲೇ ಹೇಳಿದಂಗೆ ಅಮರೇಶ್, ಇವರ ಶ್ರೀಮತಿ ಅವರು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದವರು. ಪಾಪ ಹಳ್ಳಿಗಳಲ್ಲಿ ಗೊತ್ತಲ್ವಾ, ಹೆಣ್ಮಕ್ಳು ಅವ್ರ ಸದಸ್ಯರಾಗ್ತಾರೆ, ಎಲ್ಲ ಗಂಡಸರದೇ ಇರುತ್ತೆ. ಸೊ ಇವರೇನ್ ಸಭೆಗಳಲ್ಲಿ ಭಾಗವಹಿಸಿಲ್ಲ ಅಂದ್ಕೊಳ್ತೀನಿ. ಆದ್ರೆ ಒಂದಷ್ಟು ನಾಯಕತ್ವ ಕೊಟ್ಟು ಮನೆಯವ್ರನ್ನ ಗೆಲ್ಸ್ಕೊಂಡು ಬಂದು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೆ. ಬಹಳ ದೊಡ್ಡ ವಿಚಾರ ಏನು ಅಂದ್ರೆ ಇವರು ಈ ಜಾಗವನ್ನ ಉಳಿಸೋದಿಕ್ಕೆ ಹೋರಾಟ ಮಾಡಿದ್ದಾರೆ. ಊರಲ್ಲಿರುವಂತವ್ರನ್ನೇ ಕೆಲವೊಬ್ರು ಬಲಾಢ್ಯರನ್ನ ಎದುರು ಹಾಕೊಂಡು, ಹಾಗಾಗಿ ಅವ್ರಿಗೆ ನಾವು ಕೆರಸ್ ಪಕ್ಷದ ವತಿಯಿಂದ ಅಭಿನಂದಿಸ್ತಾ, ಇವರು ರಾಜ್ಯದ ಎಲ್ಲಾ ಊರುಗಳಲ್ಲಿರುವಂತಹ ಜನರಿಗೆ ಮಾದರಿಯಾಗಲಿ ಅಂತ ನಾನು ಆಶಿಸ್ತೀನಿ. ಹೇಳಿ ಅಮರೇಶ್, ಏನ್ ವಿಚಾರ? ಸರ್, ನಾನು ಮುಗಳೂರು ಗ್ರಾಮದ ಒಬ್ಬ ಸಾಮಾನ್ಯ ಪ್ರಜೆ. ಎತ್ರ ಬರೋಣ. ನಮ್ಮ ಮಿಸಸ್ಸು ಸದಸ್ಯರಾಗಿದ್ದರು, ನಮ್ಮ ಸುಮಾ ಅಂತ. ಇಲ್ಲಿ ನಾವು 5 ವರ್ಷದಿಂದ ಪಕ್ಷೇತರ ಅಭ್ಯರ್ಥಿಗಳಾಗಿ ಆಯ್ಕೆ ಆಗಿದ್ವಿ. 4 ಜನ ಸದಸ್ಯರು. 4 ಜನ ಸದಸ್ಯರ ಒಂದು ಫಲಶ್ರುತಿನೇ ಇವತ್ತಿನ ದಿನ ಈ ಒಂದು ಜಾಗದ ಉಳಿವು. ಇದನ್ನ ಒಂದು ಸಕ್ರಮ ರೀತಿಯಲ್ಲಿ ಬಳಸಬೇಕು ಅಂತ ನಮಗೆ ತುಂಬ ಆಸೆ ಇತ್ತು. ಆದರೆ ಕೆಲವರು ಏನೋ ಒಂದು ಪತ್ರಗಳ ವ್ಯವಹಾರಗಳು ಅಂದರೆ ದಾಖಲೆಗಳ ಸಮರ್ಪಕ ತಿಳುವಳಿಕೆ ಇಲ್ಲದೇನೆ ಏನೋ ನಮ್ಮದು ಅಂತ ಸ್ವಲ್ಪ ಒತ್ತುವರಿ ಇತ್ತು. ಅದನ್ನ ನಾವು ಸರ್ವೆಗೆ ಹಾಕಿದ್ವಿ. ಸರ್ವೆ ಮಾಡಿದ್ರು. ಸರ್ವೆನಲ್ಲಿ ನಮ್ಮದೇ ಅಂತ ತೀರ್ಮಾನ ಆಯಿತು. ಸರ್ಕಾರದ್ದೇ ಅಂತ ಅಂದರೆ ಸರ್ಕಾರದ ಪಂಚಾಯತಿ ಆಸ್ತಿ ಅಂತ ತೀರ್ಮಾನ ಆಯಿತು. ಅವತ್ತು ಅವ್ರ ದಾಖಲೆಗಳು ಕೇಳಿದ್ವಿ. ಅವ್ರ ಹತ್ರ ಸಮರ್ಪಕವಾದ ದಾಖಲೆಗಳಿರಲಿಲ್ಲ. ಅದರ ಮೇಲೆ ಸರ್ವೇಯರು ಆಮೇಲೆ PDO ಅವರು ಅದನ್ನ ತೀರ್ಮಾನ ಮಾಡಿ ಇದನ್ನು ಸರ್ಕಾರ ಜಾಗನೇ ಅಂತ ತೀರ್ಮಾನಿಸಿ ಈ ಖಾತೆ ಎಲ್ಲ ಆಗಿದೆ. ಈ ಖಾತೆ ಮಾಡಿದಾಗ ಅಬ್ಜೆಕ್ಷನ್ ಕೊಟ್ಟಿದ್ದರು. ಅದನ್ನು ಕ್ಲಾರಿಫೈ ಕೊಟ್ಟ ಮೇಲೆ ಈ ಖಾತೆ ಆಯಿತು. ಅದರ ಮೇಲೆ ಒಂದು ಸಮುದಾಯ ಭವನಕ್ಕೆ ಅಂತ ಗ್ರಾಮಸ್ಥರು ಕೆಲವರು ಅರ್ಜಿಗಳು ಕೊಟ್ಟಿದ್ದರು. ಸ್ತ್ರೀ ಶಕ್ತಿ ಗುಂಪುಗಳವರು ಪಂಚಾಯತಿ ಸಬ್ ಸೆಂಟ್ರ್ ಅಂತ ಪಂಚಾಯತಿ ಈಗ ರೋಡ್ ಅಂಚಿನಲ್ಲಿರೋದ್ರಿಂದ ಟ್ರಾಫಿಕ್ ಸಮಸ್ಯೆ ಜಾಸ್ತಿ. ಆಮೇಲೆ ರೋಡ್ ಏನಾದರೂ ವೈಡನ್ ಆದರೆ ನಮಗೆ ಒಂದು ಜಾಗ ಇರಲಿಲ್ಲ. ಅದಕ್ಕಾದರೂ ಉಪಯೋಗ ಆಗ್ತದೆ ಅಂತ ಹೇಳ್ಬಿಟ್ಟು ಪಂಚಾಯತಿ ಸಬ್ ಸೆಂಟ್ರಿಗೆ ಅಂತ ನಾವು ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ವಿ. ಪ್ಲಾನ್ ಮಾಡಿ ಇಲ್ಲಿ ಒಂದು ಸಮುದಾಯ ಭವನ ಅಂತ ಹಾಕಿದಾಗ ಸ್ತ್ರೀ ಶಕ್ತಿ ಗುಂಪುಗಳವರು ಕೆಲವರು ಬಂದು ನಮಗೂ ಬೇಕು ಅಂತ ಕೇಳಿದ್ರು. ಸರಿ ಆಯಿತು, ಯಾರಿಗಾದರೂ ಆಗ್ತದೆ ಅಂತ ಹೇಳ್ಬಿಟ್ಟು ಸಮುದಾಯ ಭವನನ ನಾವು ಒಂದು ಅಲಾಟ್ ಮಾಡಿಸಿದ್ವಿ. ಅದು ಆಕ್ಷನ್ ಪ್ಲಾನಲ್ಲಿ ಅಪ್ರೂವ್ ಆಯಿತು. ಫಂಡನ್ನು ಜಿಲ್ಲಾ ಪಂಚಾಯತಿಗೆ ಟ್ರಾನ್ಸ್ಫರ್ ಮಾಡಿಸಿದ್ದಾಯಿತು. ಅದು ಟೆಂಡರ್ ಆಗಿದೆ ಮಂಜುನಾಥ್ ಅನ್ನೋರಿಗೆ, ಆನೇಕಲ್ ಮಂಜುನಾಥ್ ಅನ್ನೋರಿಗೆ. ಅವರು ಕೆಲಸ ಮಾಡೋಕ್ಕೆ ಬಂದಾಗ ಇಲ್ಲಿ ಬಾಜಿದಾರ ಆಗಿರೋವಂಥ ಕೆಲವು ವ್ಯಕ್ತಿಗಳು ಅಡ್ಡಿಪಡಿಸಿದ್ರು. ಆದರೆ ನಾನು ಅವ್ರ ಹತ್ರ ಒಂದು ಮನವಿ ಮಾಡ್ಕೊಳ್ತೀನಿ. ನಮ್ಮೂರಲ್ಲಿ ಒಂದೇ ಒಂದು ಗುಂಟೆ ಜಾಗ ಸಾರ್ವಜನಿಕ ಬಳಕೆಗೆ ಇಲ್ಲ. ಇಲ್ಲೂ ಒಂದು ಸರ್ಕಾರಿ ಜಾಗ ಅನ್ನೋದೇ ಇಲ್ಲ. ಅಂಥದ್ರಲ್ಲಿ ಈ ಜಾಗನ ಅವರು ದಯವಿಟ್ಟು ಬಿಟ್ಕೊಡ್ಬೇಕು. ಯಾಕಂದರೆ ನಮ್ಮೂರಲ್ಲಿ ಒಂದು ಸ್ಕೂಲ್ ಮಾಡಬೇಕಂತಂದರೆ ನಮ್ಮನ್ನ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಅಂತ ವಿ ಗೋವಿಂದ ಸ್ವಾಮಿ ಅವರು ಒಂದು 10 ಗುಂಟೆ ಅಷ್ಟು ಜಾಗ ಬಿಟ್ಕೊಟ್ಟು ಒಂದು ಹಾಸ್ಟೆಲ್ ಜಾಗ ಕೊಟ್ಟಿದ್ದಾರೆ. ಆಮೇಲೆ ಮಾಜಿ ಸದಸ್ಯರಾದಂಥ ವೆಂಕಟೇಶ್ ಬೋಡಪ್ಪ ಅವರು ಒಂದು ಗೌರ್ಮೆಂಟ್ ಸ್ಕೂಲ್ಗೆ ಒಂದಷ್ಟು ಜಾಗ ಕೊಟ್ಟು ಅವರು ಇವತ್ತು ಚಿರಋಣಿಗಳು ನಾವು ಅವರಿಗೆಲ್ಲ. ಯಾಕಂದರೆ ನಮ್ಮೂರಲ್ಲಿ ಇವತ್ತು ಒಂದು ಸ್ಕೂಲ್ ಇರಬೇಕಂದ್ರೆ ಕಾರಣ ಅವ್ರನ್ನೆಲ್ಲ ನಾವು ಸ್ಮರಿಸ್ಕೋಬೇಕು. ಇಂಥ ಸ್ಥಳದಲ್ಲಿ ಇಂಥ ಪರಿಸ್ಥಿತಿನಲ್ಲಿ ಈ ಜಾಗನ ಸಾರ್ವಜನಿಕ ಒಂದು ಸೌಲಭ್ಯಗಳಿಗೆ ನೀವು ಬಿಟ್ಕೊಟ್ರೆ ತುಂಬ ಅನುಕೂಲ ಆಗ್ತದೆ. ದಯವಿಟ್ಟು ತೊಂದರೆ ಕೊಡಬೇಡಿ. ಇದನ್ನು ಈ ಮಾಧ್ಯಮದ ಮುಖಾಂತರ ನಿಮ್ಮನ್ನು ವಿನಂತಿ ಮಾಡ್ಕೊಳ್ತೀನಿ. ಈ ಮುಂದಿನ ದಿನಗಳಲ್ಲಿ ಇಲ್ಲಿ ಏನು ಬೇಕೋ ನೀವೇ ನಿಂತು ಮಾಡಿ. ನಾವು ಬಂದರೆ ನಿಮಗೆ ಸ್ವಲ್ಪ ಮುಜುಗರ ಅನ್ನಿಸೋಂಗಿದ್ರೆ ನಾವು ಇಲ್ಲಿ ಈ ಜಾಗಕ್ಕೆ ಬರೋದಿಲ್ಲ. ಆದರೆ ಇದು ಸಾರ್ವಜನಿಕರ ಉದ್ದೇಶಗಳಿಗೆ ನೀವು ಬಳಸಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ PDOವರೆಗೂ ಸಹ ನಿಮಗೆ ಒತ್ತಡಗಳು ಎಷ್ಟೇ ಇದ್ದರೂ ಸಹ ಈ ಜಾಗ ಸರ್ಕಾರದ್ದು ಅಂತ ಕನ್ಫರ್ಮ್ ಆಗಿದೆ. ಇಲ್ಲಿ ಏನು ಕೆಲಸ ಬೇಕು ಸಾರ್ವಜನಿಕ ಹಿತಾಸಕ್ತಿಗೆ ಬರುವಂಥ ಕೆಲಸಗಳನ್ನ ನೀವು ದಯವಿಟ್ಟು ಮಾಡಿಕೊಡಿ ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಬಂಧುಗಳೇ, ಒಳ್ಳೆಯ ಕೆಲಸ. ಈಗಾಗಲೇ
ಅಮರೇಶ್ ಅವರು ನಮ್ಮ ಹರೀಶ್ ಮತ್ತು ವಸುಂಧರಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೆನ್ನೆ ಇಲ್ಲಿ ಮದುವೆ ಬಂದಾಗ ನಮ್ಗೆ ಹೇಳಿದ್ದಕ್ಕೆ ಇವತ್ತು ನಾವು ಇಲ್ಲಿ ಬಂದಿದ್ದೀವಿ. ಇಷ್ಟು ವಿಚಾರ ಆಯಿತು, ದಾಖಲೆ ಮಾಡೋಣ ಇಲ್ಲಿ ಅಂತೇಳಿ. ಮುಖ್ಯವಾಗಿ ಯಾರ್ದೆಲ್ಲ ಜಮೀನು ಇದೆಯೋ ದಯವಿಟ್ಟು ಆದಷ್ಟು ಬೇಗ ನೀವು ಯಾವ ರೀತಿಲಾದರೂ ಸರಿ ಸರ್ವೆ ಮಾಡಿಸ್ಕೊಳ್ಳಿ. ರಾಜ್ಯಾದ್ಯಂತ ಬಹಳ ಕಡೆಗಳಲ್ಲಿ ಸರ್ವೇಯರ್ಗಳದ್ದು ಬಹಳ ದೊಡ್ಡ ಸಮಸ್ಯೆ, ಸರ್ವೇದು ದೊಡ್ಡ ಸಮಸ್ಯೆ. ಎಷ್ಟೋ ಜನಕ್ಕೆ ನಮ್ಮ ಜಮೀನು ಎಲ್ಲಿ ತನಕ ಇರುತ್ತೆ ಅಂತ ಗೊತ್ತಿಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮದಲ್ಲದ ಜಮೀನಲ್ಲಿ ನಾವು ಉಳುಮೆ ಮಾಡ್ತಾ ಇರ್ತೀವಿ, ಮತ್ತೆ ನಮ್ಮದಾಗಿರುವಂತಹ ಜಮೀನಲ್ಲಿ ಇನ್ನೊಬ್ರು ಯಾರೋ ಬಂದು ಉಳುಮೆ ಮಾಡ್ತಾರೆ. ನಿಮ್ ಸುಮ್ಮನೆ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ನಾವು ಇತ್ತೀಚೆಗೆ ಒಂದು ಶಿಗ್ಗಾವಲ್ಲಿ ಒಂದು ಸ್ವಲ್ಪ ಜಮೀನು ತೆಗೆದುಕೊಂಡ್ವಿ ನಮ್ಮ ಶ್ರೀಮತಿ ಅವರು. ಅಲ್ಲಿ ತಗೊಂಡಾಗ ಅಲ್ಲಿ ನಮಗೆ ಅಲ್ಲಿ ಇದ್ದಿದ್ದು ಬೌಂಡ್ರಿ ಏನಿತ್ತು, ಇಷ್ಟು ಜಮೀನು ಅಂತಿತ್ತು. ಸರ್ವೆಗೆ ಹಾಕಿದಾಗ ಸುಮಾರು 25% ಜಮೀನು, ಅಂದ್ರೆ ಬೇರೆಯವರದಲ್ಲಿ 25% ಜಮೀನಲ್ಲಿ ಮೊದಲು ಬೇಲಿ ಹಾಕಲಾಗಿತ್ತು. ಇನ್ನು 25% ನಮ್ಗೆ ಎಲ್ಲೇನೋ ಬರ್ಬೇಕಲ್ವಾ, ಅದು ಇನ್ನೊಬ್ಬರ ಜಮೀನಲ್ಲಿ ಇದೆ. ಇಲ್ಲಿ ತನಕ ಬೇಲಿ ಇಷ್ಟಲ್ಲಿ ಹಾಕಿದೆ ಅಂದ್ರೆ ಅದಮ್ದು ಅಷ್ಟಿಲ್ಲ. ಆ ಕಡೆಗೆ ಈ ಕಡೆಗೆ 10 ಅಡಿ 20 ಅಡಿ ಆ ಕಡೆಗೆ ಹೋಗಿದೆ. ಜನಕ್ಕೆ ಎಷ್ಟೋ ಸಲಕ್ಕೆ ಅವ್ರ ಜಮೀನು ನಿಜಕ್ಕೂ ಎಲ್ಲೆಲ್ಲಿರುತ್ತೆ. ಆಮೇಲೆ ಇವೆಲ್ಲ ಟ್ರಾಕ್ಟರ್ಗಳು ಇವೆಲ್ಲ ಬಂದು ಏನದು JCBಗಳೆಲ್ಲ ಬಂದು ಬಾಂದ್ಕಲ್ಲು ಅಂತ ಏನಿತ್ತು ಸರ್ಹದ್ದಲ್ಲಿ ಆಗ್ತಾ ಇದ್ದಿದ್ದು ಅವೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಇಲ್ವೇ ಇಲ್ಲ. ಅಲ್ಲಿ ಸುಮಾರು ನಾವು ಮೊದಲು ಮಾಮೂಲಿ ಸರ್ವೆಗೆ ಹಾಕ್ಸಿ ಅಲ್ಲಿ ಸರ್ವೆಗೆ ಕಲ್ಲೇ ಸಿಗದೆ ಇದ್ದಿದ್ದಕ್ಕೆ ಅದ್ಯಾವುದು GPS ಸರ್ವೆಗೆ ಹಾಕಿ ಆಮೇಲೆ ಅವರು ಒಂದು 3/4 ಕಿಲೋಮೀಟರ್ 1 ಕಿಲೋಮೀಟರ್ ದೂರದಿಂದ ಲೆಕ್ಕ ಹಿಡ್ಕೊಂಡು ಬಂದ್ರು ಈ ಜಮೀನಿಗೆ ಬರೋದಕ್ಕೆ. ಇಲ್ಲಿ ಕಲ್ಲುಗಳು ಎಲ್ಲೆಲ್ಲಿತ್ತು ಅಂತ ಹುಡ್ಕೋದಿಕ್ಕೆ ಆಗ್ಲಿಲ್ಲ ಅವ್ರಿಗೆ, ಯಾಕಂದ್ರೆ ಎಲ್ಲ ಕಲ್ಲುಗಳು ತೆಗೆದುಬಿಟ್ಟಿದ್ದಾರೆ. ಹಾಗಾಗಿ ರಾಜ್ಯಾದ್ಯಂತ ಎಷ್ಟೋ ಕಡೆಗಳಲ್ಲಿ ಕೊಲೆಗಳಾಗಿದೆ, ಮರ್ಡರ್ಗಳಾಗಿದೆ ಈ ಜಮೀನ್ ಸರ್ವೆಗಳು ಹೋದಾಗ ಅಥವಾ ನಮ್ದು ಅಂತ ಉಳ್ಕೊಳಕ್ ಹೋದಾಗ. ಅದಕ್ಕೆ ಸಾಧ್ಯವಾದಷ್ಟು ಅದು 30-40 ಸೈಟ್ ಆಗಿರ್ಲಿ ಅಥವಾ ಎಕರೆಗಟ್ಟಲೆ ಆಗಿರ್ಲಿ ಗುಂಟೆ ಲೆಕ್ಕದಲ್ಲಿ ಆಗಿರ್ಲಿ ಮೊದಲು ಸರ್ವೆ ಮಾಡಿಸ್ಕೊಂಡು ಭದ್ರಾ ಮಾಡ್ಕೊಳ್ಳಿ ಯಾರು ಎಲ್ಲರೂ ಅಷ್ಟೇ. ಆಮೇಲೆ ಅಯ್ಯೋ ನಮ್ದು ಅಲ್ಲಿ ತನಕ ಆಯ್ತು, ನಿಮ್ ತಾತ ಮುತ್ತಾತಂದ್ರು ಯಾವುದೋ ಸಂದರ್ಭದಲ್ಲಿ ಉಳೋವಾಗ ಬದು ಸ್ವಲ್ಪ ಆ ಕಡೆ ಸರಿಸ್ಕೊಂಡಿದ್ರು, ಇನ್ನೊಬ್ರು ಅವ್ರು ಉಳುಮೆ ಮಾಡದೇ ಇದ್ದಾಗ ಆ ಕಡೆ ಹೋಗಿತ್ತು, ಇನ್ನೊಬ್ರು ಆ ಕಡೆಯಿಂದ ಉಳುಮೆ ಮಾಡೋ ಈ ಕಡೆಗೆ ಬಂದಿದ್ರು. ಇವೆಲ್ಲ ಸಹಜ. ಆದ್ರೆ ನಿಮ್ದು ಎಷ್ಟು ಜಮೀನು ಅಷ್ಟು ನಿಮ್ಗೆ ಇರಲೇಬೇಕು. ಹಾಗಾಗಿ ಸರ್ವೆಗಳು ಮಾಡಿಸ್ಕೊಳ್ಳಿ. ಇವರು ಅಷ್ಟೇ ನಿಮ್ಮೂರವರು, ನಮ್ದು ಆ ಕಡೆಗಿದೆ ಈ ಕಡೆಗಿತ್ತು ಅಲ್ಲಿತ್ತು, ನಮ್ಮ ತಾತ ಮುತ್ತಾತ ಏನೋ ಮಾಡ್ತಾ ಇದ್ರು ಅಂದ ತಕ್ಷಣಕ್ಕೆ ಅದು ಜಮೀನು ಅವ್ರಿಗೆ ಆಗಲ್ಲ. ದಾಖಲೆಗಳೆಲ್ಲ ಎಷ್ಟಿದೆಯೋ ಅಷ್ಟೇ ಆಗುವಂಥದ್ದು. 30-40 ಇರೋವಾಗ ಅವ್ರ ತಾತನ ಮುತ್ತಾತನ 40-50 ಉಳುಮೆ ಮಾಡ್ಕೊಂಡ್ಬಿಟ್ಟಿದ್ರೆ ಅಥವಾ ಬೇಲಿ ಹಾಕೊಂಡ್ಬಿಟ್ಟಿದ್ರೆ, ಪಕ್ಕದಲ್ಲಿ ಇರೋರು ಸ್ವಲ್ಪ ದಬ್ಬಾಳಿಕೆ ಮಾಡ್ಕೊಂಡಿದ್ರೆ ಅವನಿಗೆ ಜಮೀನು ಸ್ವಾಧೀನದಲ್ಲಿದ್ದು ಮಾತ್ರಕ್ಕೆ ಅವ್ನ ಜಮೀನು ಅವ್ನಿಗಾಗ್ಬಿಡುತ್ತಾ? ಅವ್ನಿಗಿರೋದೆಷ್ಟು 30-40ನೇ. ದಾಖಲೆಯಲ್ಲಿ ಏನಿದೆಯೋ ಅಷ್ಟೇನೆ. ಹಾಗಾಗಿ ದುರಾಸೆ ಪಡಬೇಡಿ. ಮತ್ತೆ ನಮ್ದು ಅಲ್ಲಿ ತನಕ ಇತ್ತು ಅಂತ ಅಂದ್ಕೊಳ್ಬೇಡಿ. ಆವಾಗ್ಲೂ ನಿಮ್ಮ ಪೂರ್ವಿಕರು ಯಾವಾಗಲೋ ಪಾಪ ಯಾರೋ ಬ್ರಿಟಿಷರು ಬಂದು ಹೇಳ್ಬೇಕು ಅಂದ್ರೆ ಸರ್ವೆ ಮಾಡೇ ಒಂದು ಇಲ್ಲಿ ಜಾಗ ಅಂತ ಮಾಡಿರುವಂಥದ್ದು. ಅದರಲ್ಲಿ ವಿಘಟನೆ ಆಗಿ 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 ಜಮೀನುಗಳು ಎಲ್ಲಿದೆ ಅನ್ನೋದೇ ಬಹಳ ಜನಕ್ಕೆ ಗೊತ್ತಿಲ್ಲ. ಇದರಿಂದ ಬಹಳಷ್ಟು ಕಡೆಗಳಲ್ಲಿ ಪೊಲೀಸ್ ಕೇಸ್ಗಳಿಂದ ಹಿಡ್ಕೊಂಡು ಕೋರ್ಟ್ಗಳಲ್ಲಿ ಕೇಸ್ಗಳು ನಡೀತಾ ಇರೋದು ಇಂಥ ವಿಚಾರಕ್ಕೇನೆ. ಹಾಗಾಗಿ ನಾನು ಕಂದಾಯ ಇಲಾಖೆಯವರು ಸ್ವಲ್ಪ ಯೋಗ್ಯವಾಗಿ ಕೆಲಸ ಮಾಡಬೇಕು. ಸರ್ವೆಗೆ ಬೇಗ ಬಂದು ಮತ್ತೆ ಸರ್ವೆಯಲ್ಲಿ ಪ್ರಾಮಾಣಿಕವಾಗಿ ಮಾಡಬೇಕು. ಅವ್ರು ಯಾವುದೇ ಒತ್ತಡಕ್ಕೆ ಬಲಿಯಾಗದೆ ಯಾರಿಗೋ ಲಾಭ ಮಾಡ್ಕೊಡ್ಬೇಕು, ನಷ್ಟ ಮಾಡಬೇಕು ಅಂತ. ಮುಂದೆ ಎಲ್ಲ ಸರ್ವೇಯರ್ಗಳು ಬಹಳ ಮೋಸನೂ ಮಾಡ್ತಾ ಇದ್ರು. ಯಾರು ದುಡ್ಡು ಕೊಡ್ತಿದ್ರು ಅವ್ರು ಸ್ವಲ್ಪ ಹೆಚ್ಚು ಬರೋ ಹಾಗೂ ಮಾಡ್ತಾ ಇದ್ರು. ಇವಾಗೆಲ್ಲ ಬಹಳ ಕಷ್ಟ ಇದೆ. ಹಾಗಾಗಿ ನಾನು ಕೇಳ್ಕೊಳ್ಳೋದು ರೈತರಲ್ಲಿ, ಜನರಲ್ಲಿ ಯಾರೇ ಆಗಲಿ, ಯಾವುದೇ ನಿಮಗೆ ಆಸ್ತಿ ಇದೆ, ಭೂಮಿ ಇದೆ ಅಂದಾಗ ನಿಮ್ಮ ಜಾಗವನ್ನ ಪಕ್ಕಾ ಮಾಡ್ಕೊಳ್ಳಿ. ಅಕ್ಕಪಕ್ಕದವ್ರಿಗೂ ಹೇಳಿ, ಅವ್ರು ಯಾಕಂದ್ರೆ ಅವ್ರಿಗೂ ಸಹಿ ಬೇಕಾಗುತ್ತೆ. ಅದೇ ತರಹದಲ್ಲಿ ಸರ್ಕಾರ ಎಲ್ರಿಗಿಂತ ಮೊದಲು ಅತಿ ಹೆಚ್ಚು ಭೂಮಿ ರಾಜ್ಯದಲ್ಲಿ ಯಾರಿಗಿದೆ? ಸರ್ಕಾರಕ್ಕಿದೆ. ಸರ್ಕಾರ ತನ್ನ ಭೂಮಿಯನ್ನ ಸರಹದ್ದುಗಳನ್ನ ಗುರುತಿಸ್ಕೊಳ್ಬೇಕು. ಈ ತರಕ್ಕೆ 16 ವರ್ಷಗಳು 50 ವರ್ಷಗಳು 100 ವರ್ಷಗಳು ಬಿಟ್ಕೊಂಡು ಬಂದಿದ್ರೆ ಅಕ್ಕಪಕ್ಕ ಸರ್ಕಾರಿ ಭೂಮಿ ಇರುವಂತವ್ರು ಅದನ್ನ ಉಳುಮೆ ಮಾಡ್ತಾನೆ ಇರ್ತಾರೆ ಅಥವಾ ಬಳಕೆ ಮಾಡ್ಕೊಳ್ತಿರ್ತಾರೆ. ಆದ್ರೆ ಅವ್ರ ಮನಸ್ಸಲ್ಲಿ ಬಂದ್ಬಿಟ್ಟಿರುತ್ತೆ ನಮ್ಮದೇ ಭೂಮಿ ಇದು ಅಂತ, ಯಾಕಂದ್ರೆ ಅವತ್ತಿನ ನಾವೇ ಇದ್ರಲ್ಲಿ ಸ್ವಾಧೀನದಲ್ಲಿ ಇದ್ದೀವಲ್ಲ ಅಂತ. ಆದ್ರೆ ಹಾಗಾಗೋದಿಲ್ಲ. ಆ ನಿಟ್ಟಿನಲ್ಲಿ ಸರ್ಕಾರ ಅಧಿಕಾರಿಗಳು, ನಾನು ರಾಜ್ಯದ ಕಂದಾಯ ಸಚಿವರಿಗೂ ಸೇರಿದಂತೆ ಎಲ್ಲ ಅಧಿಕಾರಿಗಳಿಗೂ ಮನವಿ ಮಾಡ್ತೀನಿ, ಕೈ ಮುಗಿತೀನಿ, ನೀವು ದಯವಿಟ್ಟು ಒಳ್ಳೆ ಕೆಲಸ ಮಾಡ್ಸಾಯ್ರಯ್ಯ. ಇನ್ನು ಎಷ್ಟು ದಿವಸ ಅಂತ ನಿಮ್ಮ ಕಾರಣಕ್ಕಾಗಿ, ನಿಮ್ಮ ಅಯೋಗ್ಯತೆ ಕಾರಣಕ್ಕಾಗಿ ಕಂದಾಯ ಸಚಿವರು, ಕಂದಾಯ ಇಲಾಖೆ ಅಧಿಕಾರಿಗಳ ಅಯೋಗ್ಯತೆ, ಅದಕ್ಷತೆ, ಭ್ರಷ್ಟಾಚಾರ, ಅಪರಾಧಿ ಮನೋಭಾವದ ಕಾರಣದಿಂದಾಗಿ ಇವತ್ತು ಅಕ್ಕಪಕ್ಕದ ಮನೆಗಳವರು ಹೊಡೆದಾಡ್ಕೊಂಡು ಸಾಯ್ತಾ ಇದ್ದಾರೆ. ಅಕ್ಕಪಕ್ಕದ ಅಣ್ಣ ತಮ್ಮದ್ರ ತರ ಇದ್ದಂಥವ್ರು ಒಂದು ಸಣ್ಣ ಒಂದು ಜಮೀನುಗಳು ಹೋದಾಗ ಅವ್ರು ನಮ್ಮ ಕಡೆಗೆ ಬಂದ್ಬಿಟ್ರು, ನಮ್ದು ಆ ಕಡೆಗಿತ್ತು ಈ ಕಡೆಗಿತ್ತು ಅಂದ್ಕೊಂಡು ಹೊಡೆದಾಡ್ಕೊಂಡು ಸಾಯ್ತಾ ಇದ್ದಾರೆ. ಹಾಗಾಗಿ ಮೊದಲು ನೀವು ಸರ್ಕಾರಿ ಭೂಮಿಯನ್ನ ಭದ್ರ ಮಾಡ್ಕೊಳ್ಳಿ. ಅದೇ ತರಹ ಇನ್ನೊಂದಷ್ಟು ಜನ ಸರ್ವೆ ಅಧಿಕಾರಿಗಳನ್ನ ನೇಮಕ ಮಾಡಿ ಆದಷ್ಟು ಬೇಗ ರಾಜ್ಯಾದ್ಯಂತ ಕಂದಾಯ ಇಲಾಖೆ ವ್ಯಾಪ್ತಿಗೆ ಬರುವಂತ ಅಥವಾ ಯಾವುದೇ ವ್ಯಾಪ್ತಿಗೆ ಬರುವಂತ ಯಾವ್ದೆಲ್ಲ ಜಮೀನುಗಳಿದೆಯೋ ರೈತರು ಹಾಕಿದ ತಕ್ಷಣ 1 ವಾರದಲ್ಲಿ 10 ದಿವಸದಲ್ಲ ಸರ್ವೆ ಮಾಡಿಕೊಡುವಂತ ಒಂದು ವ್ಯವಸ್ಥೆನ ಮಾಡಿ. ದಯವಿಟ್ಟು ಇಷ್ಟನ್ನ ಮಾಡಿದ್ರೆ ನೀವು ನಮ್ಮ ಕೋರ್ಟಲ್ಲಿರುವಂತಹ ಸುಮಾರು ಒಂದು ಅರ್ಧಕ್ಕರ್ಧ ಕೇಸ್ಗಳು, ಸಿವಿಲ್ ವ್ಯಾಜ್ಗಳು ಬಗೆಹರಿದು ಬಿಡುತ್ತೆ. ನಮ್ಮ ಜಮೀನು ಎಲ್ಲಿ ತನಕ ಇದೆ ಅನ್ನೋದೇ ಬಹಳ ಜನಕ್ಕೆ ಗೊತ್ತಿರೋದಿಲ್ಲ. ಆ ನಿಟ್ಟಿನಲ್ಲಿ ಬಹಳಷ್ಟು ಸಮಸ್ಯೆಗಳು ಮಾಡ್ಕೊಳ್ತಾ ಇದ್ದಾರೆ, ಹೊಡೆದಾಡ್ಕೊಳ್ತಾ ಇದ್ದಾರೆ, ಕೊಲೆಗಳಾಗ್ತಾ ಇದೆ, ಮನೆಗಳಲ್ಲಿ ನೆಮ್ಮದಿ ಇಲ್ಲ. ಅದೇನೋ ಭೂತಾಯನ ಮಗ ಈ ಸಿನಿಮಾದಲ್ಲಿ ಬರೋ ಹಾಗೆ ಕೋರ್ಟಲ್ಲಿ ಗೆದ್ದವನು ಸೋತ, ಸೋತವನು ಸತ್ತ. ಲಾಯರ್ಗಳು ಚೆನ್ನಾಗಿ ಆಗ್ತಾ ಇದ್ದಾರೆ.
ವಕೀಲರು ಲಾಯರ್ಗಳು ಚೆನ್ನಾಗಿ ಆಗ್ತಾ ಇದಾರೆ. ಈ ಟೈಪ್ ಏನು ಟೈಪಿಸ್ಟ್ಗಳು ವೆಂಡರ್ಗಳು ಅದೇನೋ ಡೀಡ್ ರೈಟರ್ಗಳು ಈ ತರದವರು ಅಲ್ಲಿ ಇದು ಮಾಡುವಂತಾರೆ, ಅವ್ರು ಚೆನ್ನಾಗಿ ಆಗ್ತಾ ಇದಾರೆ. ರೈತರು ಉದ್ಧಾರ ಆಗ್ತಾ ಇಲ್ಲ. ದಯವಿಟ್ಟು ಸರ್ವೆ ಅಧಿಕಾರಿಗಳನ್ನ ಹೆಚ್ಚು ಮಾಡಿ, ಕಂದಾಯ ಇಲಾಖೆ ಸಚಿವರಲ್ಲಿ ನನ್ನ ಮನವಿ, ಸರ್ವೇಯರ್ಗಳನ್ನ ಜಾಸ್ತಿ ಮಾಡಿ ಆದಷ್ಟು ಬೇಗ ಸರ್ವೆಗೆ ಹಾಕಿದ ತಕ್ಷಣಕ್ಕೆ ಒಂದು ವಾರ ದಿವಸದಲ್ಲ ಸರ್ವೆ ಕೆಲಸ ಮುಗಿದುಕೊಡುವ ಹಾಗೆ ಮಾಡಿಕೊಡಿ. ಅದಕ್ಕಿಂತ ಮುಖ್ಯವಾಗಿ ಮೊದಲು ನಿಮ್ಮ ಭೂಮಿ ಎಲ್ಲಿದೆಯೋ, ಅದು ನಮ್ಮ ಸರ್ಕಾರದ ಭೂಮಿ, ಜನರ ಭೂಮಿ ಎಲ್ಲೆಲ್ಲಿದೆಯೋ ಅದನ್ನ ಭದ್ರ ಮಾಡ್ಕೊಂಡು ಒಂದು ಕಾಂಪೌಂಡ್ ಹಾಕ್ಸ್ಕೊಳ್ಳಿ ಮೊದಲು. ಈಗ ಕೆರೆಗಳಲ್ಲೇ ಒಂದಷ್ಟು ಎಲ್ಲ ಕಡೆಗಳಲ್ಲೂ ಕೆರೆಗಳಿಗೆ ಕಾಂಪೌಂಡ್ ಹಾಕಿದ್ದಾರೆ. ಆದರೆ ಮಿಕ್ಕದ ಕಡೆಗಳಲ್ಲಿ ಈಗ ಇದೇನೇ ಜಾಗದಲ್ಲಿ ನಾವು ನಿಂತಿರೋ ಜಾಗದಲ್ಲಿ 9 ಗುಂಟೆ 48/198 ಹೆಚ್ಚು ಕಮ್ಮಿ 9.75 ಗುಂಟೆ 9.25 ಗುಂಟೆ ಇಲ್ಲಿ ಯಾವುದು ಎಲ್ಲಿ ಹೇಗೆ ಅಂತ. ಆಗ ದಯವಿಟ್ಟು ಭದ್ರ ಮಾಡ್ಕೊಳ್ಳಿ. ಗಲಾಟೆಗಳಿಗೆ ನಿಮ್ಮ ತಪ್ಪಿನ ಅಯೋಗ್ಯತೆಯ ಭ್ರಷ್ಟ ಕಾರಣಕ್ಕಾಗಿ ಜನ ಹೊಡೆದಾಡ್ಕೊಳ್ಳುವ ಹಾಗೆ ಮಾಡಬೇಡಿ ಅಂತ ನಾನು ಕೇಳ್ಕೊಳ್ತಾ, ಮತ್ತೆ ಎಲ್ರಿಗೂ ಈ ತರ ನಮ್ಮ ಅಮರೇಶ್ ತರದವರು ಅವ್ರ ಜೊತೆ ಗೆದ್ದು ಬಂದಂತ 4 ಜನ ಬಂದಿದ್ರು ಆಸ್ತಿ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಂತವ್ರು ಅವಂತವ್ರ ಮಾದರಿ ಆಗಲಿ. ನಿಮ್ಗೇನಾದ್ರು ಸಹಾಯ ಬೇಕಿತ್ತು ಅಂದ್ರೆ ದಯವಿಟ್ಟು KRS ಪಕ್ಷದವ್ರನ್ನ ಸಂಪರ್ಕಿಸಿ. ಅಧಿಕಾರಿಗಳು ಇವತ್ತು KRS ಪಕ್ಷದವ್ರ ಹೋರಾಟವನ್ನ ನೋಡಿ ಮೆಚ್ಕೊಂಡಿರುವಂತ ಅಧಿಕಾರಿಗಳು ಮೆಚ್ಕೊಂಡಿದ್ದಾರೆ, ಪ್ರಾಮಾಣಿಕರಾಗಿರುವಂತವ್ರು. ಅವ್ರು ಕೇಳ್ತಿರೋ ಸರಿ ಇದೆ ಅಂತ ಹೇಳಿ ಸಾಥ್ ಕೊಡ್ತಾರೆ, ನಿಮ್ ಜೊತೆಗೆ ನಿಲ್ತಾರೆ. ದಯವಿಟ್ಟು KRS ಪಕ್ಷವನ್ನ ಬೆಂಬಲಿಸಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ.